ಹಲ್ಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಆಗಲಿ. ಕಳೆದ ದಿನವೆಲ್ಲ ಕರ್ತನು ನಮ್ಮನ್ನು ಕಾಪಾಡಿ ಒಂದು ಆನಂದವನ್ನು ದೇವರು ದಯಪಾಲಿಸಿದ್ದಾರೆ. ಅದಕ್ಕೆ ದೇವರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು ಎಂಬುದಾಗಿ ನಾವು ನೋಡ್ತೇವೆ. ಎಲ್ಲಿ ವಾಕ್ಯ ಇದೆಯೋ ಅಲ್ಲಿ ದೇವರು ಇದ್ದಾರಲ್ಲ. ಹಲ್ಲೆಲೂಯ. ಅದಕ್ಕೆ ಪಾಸ್ಟೆ ವಾಕ್ಯ ಇದ್ರೆ ದೇವರಾಗಿ ಬಿಡ್ತಾರ? ವಾಕ್ಯ ನಮ್ಮ ಜೀವನದಲ್ಲಿ ದೇವರ ರೀತಿಯಲ್ಲಿ ಕೆಲಸ ಮಾಡ್ತದೆ. ವಾಕ್ಯನೇ ದೇವರು. ಈಗ ಒಬ್ಬ MP ಒಂದು ಲೆಟರ್ ಬರೆದು ಕೊಡ್ತಾರೆ ಅಂತ ತಿಳ್ಕೊಳ್ಳಿ, ಒಂದು ರೆಕಮೆಂಡ್ ಲೆಟರ್. ಕೆಲಸಕ್ಕೋ ಇನ್ಯಾವುದಕ್ಕೋ ದುಡ್ಡಿಗೋ ಒಂದು ರೆಕಮೆಂಡ್ ಲೆಟರ್ ಬರೆದು ಕೊಡ್ತಾರೆ, ದುಡ್ಡು ಕೊಡಿ ಎಂಬುದಾಗಿ. MP ಬರಲ್ಲ, ಆದರೆ MP ಬರೆದಿರುವಂತ ಲೆಟ್ರ್ ಹೋಗುತ್ತೆ. ಯಾಕಂದ್ರೆ ಅವನು ಬರೆದಂತ ಲೆಟ್ರು ಮರ್ಯಾದೆ. ರೆಕಮೆಂಡ್ ಲೆಟರ್ ಕೊಡುವಾಗ ಕೆಲಸ ಆಗುತ್ತೆ ಅಲ್ವಾ? ಕರೆಕ್ಟಾ? ಹಾಗೆ ದೇವರ ವಾಕ್ಯ ಆ ಲೆಟರ್ ಇದ್ದಂಗೆ ನೀನು ಓದುವಾಗ ಆ ವಾಕ್ಯ ರೆಕಮೆಂಡ್ ಮಾಡುತ್ತೆ. ಆ ವಾಕ್ಯ ಏನ್ ಮಾಡುತ್ತೆ? ರೆಕಮೆಂಡ್ ಮಾಡುತ್ತೆ. ಯಾವಾಗ ಆ ವಾಕ್ಯಗಳನ್ನು ಇದೇನು MP ಲೆಟರ್ ಅಂತ ಹೇಳಿ ಹರಿದಾಕಿದ್ರೆ ಏನಾಗುತ್ತೆ? ಆ ವಾಕ್ಯಕ್ಕೆ ನಾವು ಗೌರವ ಕೊಡ್ತಾ ಇಲ್ಲ ಅಂತ, ಆ ಲೆಟ್ರಿಗೆ ಗೌರವ ಕೊಡ್ತಾ ಇಲ್ಲ. ಇದೇನ್ ಲೆಟರ್ ಅಂತ ಬಿಸಾಕಿದ್ರೆ ಗೌರವ ಕೊಡ್ತೀವ? ಗೌರವ ಕೊಡ್ಬೇಕಂದ್ರೆ ಅವ್ರು ಎಲ್ಲಿಗೆ ಬರೆದಿದ್ದಾರೆ ಅಲ್ಲಿ ಹೋಗಿ ಕೊಟ್ರೆ ಮಾತ್ರ ಅದು ಘನತೆ ಹೊಂದುತ್ತೆ. ಹಾಗೆ ನಮ್ಮ ಜೀವನದಲ್ಲೂ ಅಷ್ಟೇ, ವಾಕ್ಯಕ್ಕೆ ಘನತೆ ಕೊಡುವುದಾದ್ರೆ ಹಲ್ಲೆಲೂಯ, ನಾವು ಯಾರಿಗೆ ಘನತೆ ಕೊಡ? ಹಲ್ಲೆಲೂಯ. ಯಾಕಂದ್ರೆ ವಾಕ್ಯಕ್ಕೆ ಘನಪಡಿಸಿದ್ರೆ ವಾಕ್ಯ ನಮ್ಮನ್ನು ಏನ್ ಮಾಡುತ್ತೆ? ಘನಪಡಿಸುತ್ತೆ. ಕರೆಕ್ಟಾ? ಇವತ್ತು ಕ್ರೈಸ್ತರಿಗೆ ಒಂದು ದೊಡ್ಡ ಗಲಿಬಿಲಿ ಇದೆ. ದೇವರ ಆಶೀರ್ವಾದ ಮಾಡ್ತಾರ ಅಥವಾ ಆಶೀರ್ವಾದವನ್ನು ತೆಗೆದು ಹಾಕ್ತಾರ? ಶಿಕ್ಷೆ ಕೊಡ್ತಾರ? ದೇವರು ನಮಗೆ ಶಿಕ್ಷೆ ಕೊಟ್ಟು ಸರಿ ಮಾಡ್ತಾರೆ ಎಂಬುದಾಗಿ ವಾದಿಸ್ತಾರೆ ಎಂಬುದಾಗಿ. ಕಾಯಿಲೆ ಕೊಟ್ಟು ನಮಗೆ ಸರಿ ಮಾಡ್ತಾರೆ, ಕಷ್ಟ ಕೊಟ್ಟು ನಮಗೆ ಸರಿ ಮಾಡ್ತಾರೆ, ದೇವರೇ ಕಷ್ಟ ಕೊಡೋದು ಎಂಬುದಾಗಿ ಅನೇಕರ ಪ್ರಶ್ನೆ ಇದೆ. ಯಾಕಂದ್ರೆ ಈ ಲೋಕದಲ್ಲಿ ದೇವರ ಹಸ್ತದಲ್ಲಿ ತಾನೇ ಎಲ್ಲ ನಡೀತಾ ಇರೋದು. ಹಂಗೆ ಕೆಲವರಿಗೆ ಪ್ರಶ್ನೆ ಇದೆ, ಈ ಬಾಧೆಗಳು ಯಾರು ಕೊಡೋದು? ಈ ರೋಗ ಯಾರು ಕೊಡೋದು? ಶಿಕ್ಷೆ ಯಾರು ಕೊಡೋದು? ಆಶೀರ್ವಾದ ಕೊಟ್ಟು ತೆಗೆದುಕೊಳ್ತಾರ ಎಂಬ ಪ್ರಶ್ನೆಗಳು ಇವತ್ತು ಬಹಳ ಜನರಿಗಿದೆ. ಹಲ್ಲೆಲೂಯ. ಇವತ್ತಿನಿಂದ ನಮ್ಮ ಜೀವನ ಬದಲಾವಣೆ. ವಾಕ್ಯ ಕೇಳುವಾಗ ಹಲ್ಲೆಲೂಯ ನಮ್ಮ ಜೀವಿತ ಬದಲಾವಣೆ ಆಗ್ತದೆ. ಆಮೇಲೆ ಹಲ್ಲೆಲೂಯ. ಎಷ್ಟು ಜನರಿಗೆ ಸಂದೇಹ ಇದೆ? ಸಂದೇಹವನ್ನು ದೇವರು ತೆಗೆದು ಹಾಕ್ತಾವೆ. ನಮ್ಮ ಒಳಗೆ ಅನೇಕ ಪ್ರಶ್ನೆಗಳಿವೆ. ಆ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕಂದ್ರೆ ನಾವು ದೇವರು ಯಾರೆಂಬುದಾಗಿ ತಿಳ್ಕೋಬೇಕು. ನಾವು ಬೈಬಲ್ ಓದ್ಬೇಕಾಗ್ತದೆ. ಹಲ್ಲೆಲೂಯ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ದೇವರು ಕೊಟ್ಟೇ ಕೊಡ್ತಾನೆ. ಆಮೇಲೆ ಹಣ ಸ್ಪಿರಿಚುವಲ್ ಲೈಫಾ? ಒಬ್ಬನು ಕಾರು, ಬಂಗ್ಲೆ, ಗೌರವ ಎಲ್ಲ ಬರ್ತಾ ಇದೆ ಅಂದ್ರೆ ಅದು ಸ್ಪಿರಿಚುವಲ್ ಲೈಫ್, ಆಧ್ಯಾತ್ಮಿಕ ಜೀವನನ? ನೋಡಿ, ಎರಡು ಗುಂಪಿನ ಜನ ಇದ್ದಾರೆ ಇವತ್ತು. ಮನಿ ಈಸ್ ನಾಟ್ ಸ್ಪಿರಿಚುವಲ್. ಇವತ್ತು ಜನ ತಿಳ್ಕೊಳ್ತಾರೆ, ಒಂದು ಗುಂಪಿನ ಜನ ತಿಳ್ಕೊಳ್ತಾರೆ ಹಣ ಬಂದ್ರೆ ದೇವರು ನಮ್ಮ ಜೊತೆಲಿದ್ದಾರೆ ಅಂತ. ಇನ್ನೊಂದು ಗುಂಪಿನ ಜನ ಏನು ತಿಳ್ಕೊಳ್ತಾರೆ ಅಂದ್ರೆ ನಾವು ಎಷ್ಟೇ ದರಿದ್ರದಲ್ಲಿ ಇದ್ರು, ಎಷ್ಟೇ ದರಿದ್ರ, ಬಡತನ, ಕೊರತೆಗಳಲ್ಲಿ ಇದ್ರು ಸಹ, ರೋಗದಲ್ಲಿ ಇದ್ರು ಸಹ ದೇವರು ನಮ್ಮ ಜೊತೆಲಿ ಇದ್ದಾರೆ ಎಂಬುದಾಗಿ ಒಂದು ಗುಂಪಿನ ಜನ ಹೇಳ್ತಾರೆ. ಅರ್ಥ ಮಾಡ್ಕೋಬೇಕು. ಒಂದು ಗುಂಪಿನ ಜನ ಏನ್ ಹೇಳ್ತಾರೆ? ಫಸ್ಟ್ ಗುಂಪಿನ ಜನ ಮನೆ ಇದ್ರೆ ದೇವರು ನಮ್ಮ ಜೊತೆಲಿ ಇದ್ದಾರೆ, ಆಶೀರ್ವಾದ ಅದು ಇದು ಎಲ್ಲ ಇದ್ರೆ ದೇವರು. ಒಂದು ಗುಂಪಿನ ಜನ ಹಣ ಇಲ್ಲ ಅಂದ್ರೂ ಪರವಾಗಿಲ್ಲ, ದರಿದ್ರತನದಲ್ಲಿ ಇದ್ರೂ ಪರವಾಗಿಲ್ಲ, ಅಂತ ಸ್ಥಿತಿಯಲ್ಲಿ ನಾವು ಇದ್ರೆ ದೇವ್ರು ನಮ್ಮನ್ನು ಬಹಳ ಪ್ರೀತಿ ಮಾಡ್ತಾರೆ, ದೇವ್ರು ನಮ್ಮ ಜೊತೆಲಿ ಇದ್ದಾರೆ. ಒಬ್ಬರು ಏನ್ ಆತ್ಮಿಕವಾಗಿ ನಾವು ಇರುವಾಗ ಹಣ ಎಲ್ಲ ಬಂದ್ರೆ ಅದು ದೇವ್ರು ನಮ್ಮ ಜೊತೆಲಿ ಇದೆ. ಇವೆರಡು ರಾಂಗ್. ಲೋಕದವ್ರ ಹತ್ರ ಕೋಟಿ ಕೋಟಿ ಹಣ ಇದೆ, ಕರೆಕ್ಟಾ? ಲೋಕದವ್ರ ಹತ್ರ ಕೋಟಿ ಕೋಟಿ ಹಣ ಇದೆ ಅಂದ್ರೆ ಅವ್ರ ಜೊತೆಲಿ ದೇವ್ರಿದ್ದಾರ? ಇಲ್ಲ. ಈಗ ಅವರೆಲ್ಲರೂ ದೇವರ ಜೊತೆಲಿ ಇದ್ದಾರೆ ಎಂಬುದಾಗಿ ಹೇಳಕ್ಕಾಗಲ್ಲ. ಅದೇ ರೀತಿಯೇ ದುಡ್ಡು ಇಲ್ಲದೆ ಇರುವವನು ಆತ್ಮಿಕವಾಗಿದ್ದಾನೆ ಎಂಬುದಾಗಿ ಹೇಳೋದು ತಪ್ಪು. ಯಾರಿಂದ ನಮಗೆ ಹಣ ಬರುತ್ತೆ? ಯಾರಿಂದ ಹಣ ಬರ್ತದೆ? ಯಾರಿಂದ ನಮ್ಮ ಹಣ ಹೋಗುತ್ತೆ? ನೋಡಿ, ದೇವರ ಆಸೆ ಏನು ಗೊತ್ತಾ? ನಾವು ತಲೆ ಎತ್ತಬೇಕು, ನಾವು ಗೌರವದಿಂದ ಬದುಕಬೇಕು. ನಾವು ಹೆಂಗಿರ್ಬೇಕಂದ್ರೆ ನಾವು ಉನ್ನತವಾಗಿ ಬೆಳಿಬೇಕು, ಆರ್ಥಿಕವಾಗಿಯೂ ಭೌತಿಕವಾಗಿಯೂ ಎಲ್ಲಾದ್ರಲ್ಲಿ ನಾವು ಚೆನ್ನಾಗಿ ಬೆಳಿಬೇಕು, ಆಸ್ತಿ ಮಾಡ್ಬೇಕು ಅನ್ನೋದು, ನಾವು ಗೌರವವಾಗಿ ಬದುಕಬೇಕು ಅನ್ನೋದೇ ದೇವರ ಆಸೆ. ಕ್ರೈಸ್ತರು ಏನ್ ಹೇಳ್ತಾರೆ? ಇವತ್ತು ಕೆಲವು ಕ್ರೈಸ್ತರು ಏನು ಇಲ್ಲದಿದ್ರು ಪರವಾಗಿಲ್ಲ, ಪಾವರ್ಟಿ ಈಸ್ ಎ ಸ್ಪಿರಿಚುಯಾಲಿಟಿ,
ಅಂತ ಕೆಲವರು ಹೇಳ್ತಾರೆ. ಬಡತನದಲ್ಲಿದ್ರು ಪರವಾಗಿಲ್ಲ, ಕೊರತೆಯಲ್ಲಿದ್ರು ಪರವಾಗಿಲ್ಲ, ಪಾವರ್ಟಿಯಲ್ಲಿದ್ರು ಪರವಾಗಿಲ್ಲ, ನಾವು ಬಡವರಾಗಿದ್ರು ಪರವಾಗಿಲ್ಲ, ನಮಗೆ ಆತ್ಮಿಕ ಜೀವನ, ದುಡ್ಡಿಲ್ಲ ಅಂದ್ರೆ ಒಳ್ಳೆ ಆತ್ಮಿಕ ಜೀವನ. ಕೇಳಿದಿರ ಪ್ರಶ್ನೆ ಕೇಳಿದಿರಲ್ಲ, ನಾವು ಬಡತನದಲ್ಲಿದ್ರೆ ಬಹಳ ಒಳ್ಳೇದು ಬ್ರದರ್. ನಮಗೆ ಲೋಕದಲ್ಲಿ ಪಾಪ ಮಾಡ್ಲಿಕ್ಕೆ ಆಸ್ಪದ ಆಗಲ್ಲ. ಕ್ರೈಸ್ತರ ಏನಿಲ್ಲದೆ ಇರೋದು ಒಳ್ಳೇದಾ, ಫ್ಯೂರಾ? ನೋಡಿ, ಏನಿಲ್ಲದೆ ತೋರ್ಸೋದು ಬಹಳ ಈಸಿ. ದೇವರು ನನ್ನನ್ನು ಆಶೀರ್ವಾದ ಮಾಡಿ ಈ ಉನ್ನತವಾಗಿ ತೆಗೆದುಕೊಂಡು ಬಂದಿದ್ದಾರೆ ಎಂಬುದಾಗಿ ಹೇಳೋದು ಸ್ವಲ್ಪ ಕಷ್ಟ. ಕೆಲವರು ಅಷ್ಟೇ, ನಮ್ಮ ಹತ್ರ ಏನಿಲ್ಲ ಆದ್ರೆ ದೇವರಿದ್ದಾರೆ ಅಂತ ಹೇಳ್ತಾರೆ ಅಲ್ಲ. ನಮ್ಮ ಹತ್ರ ಏನಿಲ್ಲದೆ ಇರ್ಬೋದು, ಆದ್ರೆ ದೇವರು ಯಾರ ಜೊತೆ ಹೇಳಿದ್ದಾರೆ? ಹಲ್ಲೆಲೂಯ. ನೋಡಿ, ದೇವರು ಏನಿಲ್ಬಾರ್ದು, ನೀನು ದರಿದ್ರತನದಲ್ಲಿ ಇರಬೇಕು, ಪಾವರ್ಟಿಯಾಗಿ ಬದುಕಬೇಕೆಂಬುದಾಗಿ ದೇವರು ಇಷ್ಟ ಇಲ್ಲ. ಪಾವರ್ಟಿ ಇದೆ ಸಿಂಗಲ್ ಸ್ಪಿರಿಟ್ ಅಂತ ಹೇಳ್ತಾರೆ, ಸ್ಪಿರಿಚುಯಾಲಿಟಿ ಅಂತ ಹೇಳ್ತಾರೆ. ನೋಡಿ, ಅನೇಕರು ಬೈಬಲ್ ಇಂದ ಎತ್ಕೊಳ್ತಾರೆ, ಬಡತನದಲ್ಲಿ ಇದ್ರೆ ಎಷ್ಟು ಒಳ್ಳೇದೆಂಬುದಾಗಿ. ಎಲ್ಲಿ ಹೋಗ್ತಾರೆ ಗೊತ್ತಾ? ಲಾಜರ್ ಶ್ರೀಮಂತ. ನೋಡಿ, ಲಾಜರು ಯೇಸುವನ್ನು ನಂಬಿಟ್ಟ, ಅದಕ್ಕೆ ಪರಲೋಕಕ್ಕೆ ಹೋದ. ಶ್ರೀಮಂತ ಎಲ್ಲಿ ಹೋದ? ನರಕಕ್ಕೆ ಹೋದ. ಓಟಿಯಾಗಿ ಬದುಕಬೇಕು, ಬಡತನದಲ್ಲಿ ಬದುಕಬೇಕು, ಒಳ್ಳೇದು. ಹಲ್ಲೆಲೂಯ. ಬೈಬಲ್ ಏನ್ ಹೇಳ್ತಾರೆ? ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್. ನೀನು ಲೋಕಕ್ಕೆ ಬೆಳಕಾಗಿದೆಯಾ. ಬೆಳಕಂದ್ರೆ ಅರ್ಥ ಏನು? ದರಿದ್ರತನದಲ್ಲಿರೋದು, ಬಾಧೆಯಲ್ಲಿ ಪಡೋದು, ರೋಗದಲ್ಲಿರೋದು, ಕಾಯಿಲೆಯಲ್ಲಿರೋದು, ಸಮಸ್ಯೆಗಳಲ್ಲಿರೋದು, ಇದು ಬೆಳಕ? ಲೋಕದಲ್ಲಿ ಕತ್ತಲಿದೆ ಅಂತ ಬೈಬಲ್ ಹೇಳ್ತದೆ. ಲೋಕದಲ್ಲಿ ಕತ್ತಲಿದೆ, ಆದ್ರೆ ನಾನು ನಿಮ್ಮನ್ನು ಬೆಳಕಾಗಿ. ಈ ರೆವಲ್ಯೂಷನ್ ನಮ್ಮ ಒಳಗೆ ಬರಬೇಕು. ನಾವು ಯಾರು ಕತ್ತಲಲ್ಲಿ ಇರೋರಲ್ಲ, ನಾವು ಎಲ್ಲಿರೋರು? Hallelujah. You are the light of the world, not a hell. ನೀನು ಲೋಕಕ್ಕೆ ಬೆಳಕಾಗಿದ್ದೀಯ. ಈ ಲೋಕ ನಮಗೆ ಕತ್ತಲಲ್ಲಿ ನಡೆಸ್ತಾ ಇದೆ, ಆದ್ರೆ ಬೈಬಲ್ ಹೇಳ್ತದೆ ನೀನು ಲೋಕಕ್ಕೆ ಬೆಳಕಾಗಿದೆಯಾ. ಈಗ ಎಷ್ಟು ಜನ ಕಾಕ್ರೋಚ್ ಯಾವ್ದು ಬರುತ್ತೆ ಗೊತ್ತಾ ನಿಮಗೆ? ಲೈಟ್ ಆಫ್ ಮಾಡಿದ್ಮೇಲೆ ಕಾಕ್ರೋಚ್ ಎಲ್ಲ ಎಲ್ಲಿರ್ತಾರೆ? ಕಿಚನ್ ರೂಮ್ ಅಲ್ಲಿ ಇರ್ತಾರೆ. ಲೈಟ್ ಹಂಗೆ ಟಕ್ಕಂತ ಆನ್ ಮಾಡಿದ್ರೆ ಸಾಕು, ಎಲ್ಲ ಎಲ್ಲಿ ಹೋಗ್ಬೇಕು ಅಲ್ಲೆಲ್ಲ ಹೋಗಿ ಅಡಕೊಳ್ತಾರೆ. ಕರೆಕ್ಟಾ? ಹಲ್ಲೆಲೂಯ. ನೋಡಿ, ಈ ವಾಕ್ಯ ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್. ಎಲ್ಲಿ ಬೆಳಕಿದೆಯೋ ಅಲ್ಲಿ ಕಾಕ್ರೋಚ್ ಬರಲ್ಲ. ಎಲ್ಲಿ ಕತ್ತಲಿದೆಯೋ ಅಲ್ಲಿ ಯಾರು ಬರ್ತಾರೆ? ಕಾಕ್ರೋಚ್ ಕೆಲಸ ಮಾಡೋದು ಎಲ್ಲಿ? ಯಾವಾಗ? ಕತ್ತಲಲ್ಲಿ. ಸೈತಾನ್ ಕೆಲಸ ಮಾಡೋದು ಎಲ್ಲಿ? ಕತ್ತಲಲ್ಲಿರುವ ಜನರಲ್ಲಿ. ಎಲ್ಲಿ? ಕತ್ತಲಲ್ಲಿರುವಂತ ಜನರಲ್ಲಿ. ನಿನಗೆ ದೇವರ ವಾಕ್ಯ ಏನ್ ಹೇಳ್ತದೆ? ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್, ನ್ಯೂ ಲೈಟ್. ಹಲ್ಲೆಲೂಯ. ಒಂದು ಪ್ರಸಂಗ ಕೇಳುವಾಗ ನಮ್ಗೆ ಹೆಂಗ್ ಅನಿಸ್ಬೇಕು? ಆಶೀರ್ವಾದ ಬರಬೇಕು. ಒಂದು ಪ್ರಕಟಣೆ ನಮ್ಮ ಸಭೆಯಲ್ಲಿ ಉಂಟಾದಾಗ ಹಲ್ಲೆಲೂಯ ಆಶೀರ್ವಾದ ಬರಬೇಕು. ಈಗ ದುಡ್ಡು, ಆಶೀರ್ವಾದ ಹೆಂಗ್ ಬರ್ಬೇಕಂತ? ಆಟೋಮೆಟಿಕ್ ಮನಿ ವಿಲ್ ಕಮ್ ಆಟೋಮೆಟಿಕ್ಲಿ. ಅದು ಹೆಂಗ್ ಬರ್ಬೇಕಂದ್ರೆ ನಿಮ್ಗೆ ಗೊತ್ತಿಲ್ಲದೆ
ಬರ್ತಾ ಇರ್ಬೇಕು. ಈಗ ನಾಯಿ ನೋಡಿ, ಹೋಗ್ತಾ ಇರ್ತೀವಿ, ಹಂಗೆ ಒಂದೇ ಸಲ ಬರುತ್ತೆ, ಅದು ಕೂಗುದು ಬೋಬೋ ಅನ್ಕೊಂಡು ಬರ್ತದೆ, ಆದ್ರೆ ಅದು ಕಚ್ಚಲ್ಲ. ಆದ್ರೆ ಅದರ ಹ್ಯಾಬಿಟ್ ಹೆಂಗೆ ನೋಡಿ, ಅಲ್ಲಲ್ಲ ಕಚ್ಚೋದ, ಅದ್ರ ಹ್ಯಾಬಿಟ್ ಬಗಳೋದೆ. ಅದು ಏನ್ ಮಾಡ್ತಾ ಇದೀನಿ ಅಂತ ಅದಕ್ಕೆ ಗೊತ್ತಾಗಲ್ಲ. ಸುಮ್ಮನೆ ಒಂದು ಕಾರ್ ಬಂದ್ರೆ, ಒಂದು ಬೈಕ್ ಬಂದ್ರೆ ಏನ್ ಮಾಡ್ತಾ ಇದ್ರು, ಹಂಗೆ ಓಡುತ್ತೆ. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ಯಾಕೆ ಗೊತ್ತಾ, ಅದ್ರ ರೂಢಿ, ಅದು ರೂಢಿ ಮಾಡ್ಕೊಂಡಿರುತ್ತೆ. ಹಾಗೆ ಸಮೃದ್ಧಿ, ಆಶೀರ್ವಾದ ಹೆಂಗ್ ಬರ್ಬೇಕಂತೆ, ಗೊತ್ತಿಲ್ಲದೆ ಬರ್ಬೇಕು, ಬರ್ತಾ ಇರ್ಬೇಕು. ನೋಡಿ ಕೀರ್ತನೆ 23:6 ಏನ್ ಹೇಳ್ತದೆ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನಗೆ ಬರುತ್ತೆ. ನಿಮ್ಮ ಪಾಡಿಗೆ ಹೋದ್ರು ನೋಡಿ, ಯಾವಾಗ ನೋಡಿ ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೀವಿ, ಅಂತಾನು ಕರೆಯಲ್ಲ, ನಾವು ಕರೆಯಲ್ಲ, ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೀವಿ. ಆದ್ರೆ ಅದು ನಮ್ಮನ್ನು ಏನ್ ಮಾಡ್ತೇವೆ, ಅಂಟಿಸ್ಕೊಂಡು ಬರ್ತದೆ. ಆಶೀರ್ವಾದ ಸಮೃದ್ಧಿ ಅನ್ನೋದೇ ಹಾಗೆ. ಅಲ್ಲೆಲ್ಲೂಯ, ಅದು ನಮ್ಮನ್ನು ಹುಡುಕಿಕೊಂಡು ಬರಬೇಕು. ದಾವಿದ ಅದನ್ನ ಹೇಳ್ತಾರೆ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಪಾಲಿಸುವುದು. ಆಮೆನ್. ನೀನ್ ಏನ್ ಹೇಳ್ತೀಯೋ, ನಿನ್ ಪ್ರೆಸೆನ್ಸ್ ಅಲ್ಲಿ ಇದ್ರೆ, ಗಾಡ್ ಪ್ರೆಸೆನ್ಸ್ ಅಲ್ಲಿ ಇರುವುದಾದ್ರೆ ಅದೆಲ್ಲ ಕ್ಯಾರಿ ಮಾಡುತ್ತೆ ನಮ್ಮ ಲೈಫಲ್ಲಿ. ಆಮೆನ್. ಅಲ್ಲೆಲ್ಲೂಯ. ಅಭಿಷೇಕ ಇದ್ರೆ ಎಲ್ಲ ಬರ್ತದೆ. ಎಲ್ಲ ನಿಮಗೆ ಬರ್ಬೇಕಂದ್ರೆ ಅಭಿಷೇಕ ಇದೆ ಎಂದು ನಾವು ಏನ್ ಮಾಡ್ಬೇಕು, ಪ್ರೂವ್ ಮಾಡ್ಬೇಕು. ಅಭಿಷೇಕ ಇರೋರು ಏನ್ ಮಾಡ್ತಾರೆ, ಅಭಿಷೇಕ ಇರೋರು ಏನ್ ಮಾಡ್ತಾರೆ, ಚೇರಲ್ಲಿ ಆರಾಧನೆ ಮಾಡ್ತಾ ಇರ್ಬೇಕಾದ್ರೆ ಹೆಂಗೆ ಚೇರೆಲ್ಲ ಹೊಡೆದಾಗ್ತಾರೆ, ಬಿದ್ದಲ್ಲ, 4 ಚೇರ್ ಮುರಿಯೋದಲ್ಲ, 4 ಚೇರು ಚರ್ಚಲ್ಲಿ ಎತ್ಕೊಂಡ್ ಬರ್ಬೇಕು. ಅಭಿಷೇಕ ಇರೋನು, ಅಲ್ಲಲ್ಲೂಯ. ಅಭಿಷೇಕ ಇರೋನು ದೇವರ ರಾಜ್ಯಕ್ಕಾಗಿ ಏನಾದ್ರು ಮಾಡ್ಬೇಕು. ದೇವರ ರಾಜ್ಯ ಹಾಳು ಮಾಡೋದಲ್ಲ, ದೇವರ ರಾಜ್ಯ ಕಟ್ಟೋನೆ ನಿಜವಾದ ಅಭಿಷೇಕದಲ್ಲಿರೋನು. ಆಮೇಲೆ ಸಭೆಯ ಬಗ್ಗೆ ಹೊರಗಡೆ ಮಾತಾಡೋದು, ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಮಾತಾಡೋದು, ಇದು ಅಭಿಷೇಕ ಅಲ್ಲ. ಅಭಿಷೇಕ ಅನ್ನೋದು ಹೆಂಗ್ ಬರ್ಬೇಕು, ದೇವರ ರಾಜ್ಯಕ್ಕಾಗಿ ನಾನೇನಾದ್ರು ಮಾಡ್ಬೇಕು. ಲೋಕದಲ್ಲಿ ನಾನು ಬದುಕ್ತಾ ಇದ್ದೀನಿ, ಲೋಕದಲ್ಲಿ ನನಗೆ ದೇವರು ಬೆಳಕಾಗಿ ಇಟ್ಟಿದ್ದಾನೆ, ನಾನು ದೇವರಿಗೋಸ್ಕರ ಈ ಲೋಕದಲ್ಲಿ ಏನ್ ಮಾಡ್ಬೇಕು, ಏನಾದ್ರೂ ಮಾಡ್ಬೇಕು. ಅಲ್ಲೆಲ್ಲೂಯ, ಆಮೇಲೆ ಅಲ್ಲೆಲ್ಲೂಯ. ಇವತ್ತು ನಾವು ಏನ್ ಕಳ್ಕೊಂಡಿದ್ದೀವಿ ಎಲ್ಲ ನಮ್ಮ ಹತ್ರ ಬರ್ಬೇಕು, ಎಲ್ಲ ನಾವು ಅನುಭವಿಸ್ಬೇಕು, ಎಲ್ಲ ಆಶೀರ್ವಾದದಿಂದ ತುಂಬಿಸಲ್ಪಡ್ಬೇಕು. ನೋಡಿ, ದೇವರ ಆಸೆ ಏನ್ ಗೊತ್ತಾ, ನೀನ್ ದೊಡ್ಡವನಾಗ್ಬೇಕು, ಗೌರವದಿಂದಿರ್ಬೇಕು, ತಲೆ ಎತ್ತುವಂತೆ ಮಾಡುತ್ತಾನೆ. ಇದು ದೇವರ ಆಸೆ. ನೀನ್ ತಲೆ ಎತ್ತುವಂತೆ ಮಾಡೋನು, ನೀನ್ ಗೌರವ, 4 ಜನರು ನಿನಗೆ ಗೌರವ ಕೊಡ್ಬೇಕು, ನೀನ್ ದೊಡ್ಡವನಾಗಿ ಬದುಕಬೇಕೆಂಬುದೇ ದೇವರ ಬಯಕೆ. ನಾವು ಏನ್ ಮಾಡ್ತೀವಿ, ಅಯ್ಯೋ ನಾನು ಯಾವ್ದು ಕೆಲ್ಸಕ್ಕೆ ಬಾರ್ದವನು. ದೇವರ ಆಸೆ ಏನ್ ಗೊತ್ತಾ, ನೀನ್ ಆಶೀರ್ವಾದದಿಂದ ಬದುಕಬೇಕು, ದೇವರ ಆಸೆ ಇದು. ಸೊ ಆಶೀರ್ವಾದ ಬಂದ ತಕ್ಷಣನೇ ಕೆಲವರು ಏನಾಗ್ತಾರೆ, ಚೇಂಜ್ ಆಗ್ಬಿಡ್ತಾರೆ. ನಾವು ಆಶೀರ್ವಾದ ಹೊಂದುವಾಗ ಇದು ಏನಾದ್ರೂ ಸೈತಾನ್ನಿಂದ ಬಂದಿದ್ಯಾ ಅಂತ ಹೇಳಿ ಕೆಲವರಿಗೆ. ನೋಡಿ, ಕ್ರೈಸ್ತರಿಗೆ ಸೈತಾನ್ ಆಶೀರ್ವಾದ ಮಾಡೋದಕ್ಕೆ ಸಾಧ್ಯನಾ? ಆಶೀರ್ವಾದ ಕೊಡ್ಲಿಕ್ಕೆ ಸಾಧ್ಯನಾ? ಅಲ್ಲೆಲ್ಲೂಯ. ನೋಡಿ, ಒಂದಿನ ಯೇಸು ಹತ್ರ ಬಂದ ಸೈತಾನ್, ನೋಡು ಈ ಲೋಕ ನನ್ನ ಕೈಯಲ್ಲಿದೆ, ನೀನ್ ನನಗೆ ಜಸ್ಟ್ ಏನ್ ಮಾಡು, ಅಡ್ಡ ಬಿದ್ದು ಆರಾಧನೆ ಮಾಡು, ಸಾಕು, ನಿನಗೆ ಕೊಡ್ತೀನಿ ಸೈತಾನೆ. ಆದ್ರೆ ನಿಜವಾಗ್ಲೂ ಸೈತಾನಷ್ಟು ಸುಳ್ಳುಗಾರ ಯಾರು ಇಲ್ಲ. ಅಲ್ಲೆಲ್ಲೂಯ. ಈಗ ಒಂದ್ ವೇಳೆ ನಮಗ್ ದೇವರು ಸೈತಾನ್ ಒಂದ್ ವೇಳೆ ಕೊಟ್ಟ ಅಂದ್ರೆ ನಾವೇನ್ ಮಾಡ್ತೀವಿ? ಒಂದ್ ವೇಳೆ ಸೈತಾನ್ ನಮಗೆ ಆಶೀರ್ವಾದ ಮಾಡಿದ್ರೆ ನಾವೇನ್ ಮಾಡ್ತೀವಿ? ದೇವರ ರಾಜ್ಯಕ್ಕಾಗಿ ನೀವು ಯಾರು ಉಪಯೋಗ ಮಾಡಲ್ ಬಿಡಿ. ನನಗ್ ಬೇಕು, ಅದಕ್ಕೆ ಬೇಕು, ಇದು ಓಕೆ. ಇಲ್ಲಿ ವಾಕ್ಯ ಏನ್ ಹೇಳ್ತದೆ, ಒಂದು ವೇಳೆ ಅವನು ಕೊಟ್ಟರೆ ನಾವೇನ್ ಮಾಡ್ತೀವಿ? ದೇವರ ರಾಜ್ಯಕ್ಕಾಗಿ ಕೊಡ್ತೀವಿ.
ಕ್ರೈಸ್ತರಿಗೆ ಆಶೀರ್ವಾದಕರವಾಗಿ ಇರ್ತೀವಿ. ದೇವರ ರಾಜ್ಯಕ್ಕೆ ಕಾಯ್ಕೊಂಡು ಒಂದು ಆಟೋ ತಗೊಳ್ತೀವಿ, 4 ಜನರಿಗೆ ಆಟೋದಲ್ಲಿ ಕರ್ಕೊಂಡು ಚರ್ಚಿಗೆ ಬರ್ತೀವಿ, 4 ಜನರಿಗೆ ಹೆಲ್ಪ್ ಮಾಡ್ತೀವಿ, ಕರಪತ್ರಿಕೆಗಳನ್ನು ಹಂಚ್ತೀವಿ, ಇನ್ನು ದೇವರ ಸಭೆಗಾಗಿ ಏನೆಲ್ಲ ಮಾಡ್ತೀವಿ. ಅದಕ್ಕೆ ಸೈತಾನಿಗೆ ಗೊತ್ತು, ಇವನಿಗೆ ಕೊಟ್ರೆ ಸಭೆಗಳು ಕಟ್ತಾನೆ, ಇವನಿಗೆ ಕೊಟ್ರೆ ದೇವರಿಗಾಗಿ ಏನೇನೋ ಮಾಡ್ತಾನಂತ ಸೈತಾನ ನಮಗೆ ಕೊಡಲ್ಲ. ಯಾವತ್ತು ದೇವರ ಮಕ್ಕಳಿಗೆ ಸೈತಾನ ₹1 ಬಿಡಿ ಕಾಸು ಕೊಡಲ್ಲ. ಅಲ್ಲೆಲ್ಲೂಯ. ಇನ್ನು ಕೆಲವ್ರು ಏನ್ ಮಾಡ್ತಾರೆ ಗೊತ್ತು, ಕೆಲವ್ರು ಏನ್ ಮಾಡ್ತಾರೆ, ಅಯ್ಯೋ ಅವ್ರಿಗೆ ದುಡ್ಡು ಬಂದ್ರೆ, ತಪ್ಪಾದ ಪ್ರಸಂಗ ಏನ್ ಗೊತ್ತಾ, ಅವ್ರಿಗೆ ದುಡ್ಡು ಬಂದ್ಬಿಟ್ರೆ ಅವ್ರ ಲೋಕದಲ್ಲಿ ಹೋಗ್ಬಿಡ್ತಾರೆ, ಸರಾಯಿ ಕುಳಿತಾರೆ, ವಿಚಾರ ಮಾಡ್ತಾರೆ. ಅದಕ್ಕೆ ದೇವರು ಅವರಿಗೆ ದುಡ್ಡು ಕೊಡ್ತಾ ಇಲ್ಲ. ನೋಡಿ, ದೇವರು ಎಲ್ಲ ಕ್ರೈಸ್ತರನ್ನು ಆಶೀರ್ವಾದ ಮಾಡ್ಲಿಕ್ಕೆ ಸಾಧ್ಯ, ಆದ್ರೆ ಸೈತಾನ್ ಮಾಡೋದಕ್ಕೆ ಆಗಲ್ಲ. ಹಾಗಾದ್ರೆ ಪಾಸ್ಟ್ರೇ, ದೇವರು ನಮ್ಮನ್ನ ಆಶೀರ್ವಾದ ಮಾಡಿದ್ದಾರೆ ಅಂದ್ರೆ ನಾವು ಯಾಕೆ ಈ ಸ್ಥಿತಿಯಲ್ಲಿದ್ದೀವಿ? ಅಲ್ಲೆಲ್ಲೂಯ. ಯಾಕೆ ಗೊತ್ತಾ, ಯಾರು ನಮ್ಮನ್ನ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತೇ ಇಲ್ಲ, ಅರಿವೇ ಇಲ್ಲ. ಅಯ್ಯೋ ನಾನು ಕೆಲಸ ಮಾಡ್ತೀನಿ, ನನಗೆ ಬರ್ತಾ ಇದೆ, ಅದಕ್ಕೆ ನಾವು ಎಂತ ಸ್ಥಿತಿಯಲ್ಲಿದ್ದೀವಿ, ಅದೇ ಸ್ಥಿತಿಯಲ್ಲಿದ್ದೀವಿ. ನಮ್ಮನ್ನು ಆಶೀರ್ವಾದ ಮಾಡೋರು ಯಾರೆಂಬುದಾಗಿ ನಮ್ಗೆ ಗೊತ್ತಾದ್ರೆ, ಅಲ್ಲೆಲ್ಲೂಯ, ನಮಗೆ ಕೊಡೋರು ಯಾರಂತ ನಮಗೆ ಗೊತ್ತಿಲ್ಲ. ಇವತ್ತು ಎಷ್ಟೋ ಜನರಿಗೆ ನಮಗೆ ಗೊತ್ತಿಲ್ಲ ನಮಗೆ ಆಶೀರ್ವಾದ ಮಾಡೋರು ಯಾರೆಂಬುದಾಗಿ. ಅದಕ್ಕೆ ನಮ್ಮ ಲೈಫಲ್ಲಿ ಲೈಟ್ ಬಂದಿಲ್ಲ. ಲೈಟ್ ಅಂದ್ರೆ ಏನು? ವಾಕ್ಯ ಬರಬೇಕು ನಮ್ಮ ಜೀವನದಲ್ಲಿ, ವಾಕ್ಯ ಬರಬೇಕು. ದೇವರು ಆಶೀರ್ವಾದ, ದೇವರಿಂದಲೇ ಆಶೀರ್ವಾದ ಬರುತ್ತೆ ಎಂಬುದಾಗಿ ನಮಗೆ ಕಾನ್ಫಿಡೆಂಟ್ ಇರಬೇಕು. ದೇವರಿಂದ ಆಶೀರ್ವಾದ ಹೋಗಲ್ಲ. ಇದು ಬಹಳ ಜನರ ಮೈಂಡ್ ಅಲ್ಲಿ ಏನ್ ಕುತ್ಕೊಂಡಿದೆ ಅಂದ್ರೆ, ದೇವರು ಕೊಡ್ತಾನೆ, ದೇವರು ತೆಗೆದುಕೊಂಡ್ಬಿಡ್ತಾನೆ. ಅಲ್ಲೆಲ್ಲೂಯ. ಯಾಕೆ ಪಾಸ್ಟರ್ ಯೋಬ ಹೇಳಿಲ್ವಾ? ದೇವರೇ ಕೊಟ್ಟು ದೇವರೇ ತೆಗೆದುಕೊಂಡು ಅಂತ ಹೇಳಿ ಯೋಬ ಹೇಳಿಲ್ವಾ? ನಿಮಗೆ ಇವತ್ತು ಅರ್ಥ ಆಗುತ್ತೆ ಏನು. ಹೋಗೋಣ ನಾವು ಯೋಬ 1ನೇ ಅಧ್ಯಾಯ 1ನೇ ವಚನ ಹಾಕಪ್ಪ ನೋಡಿ. ಬೂಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿದ್ದು, ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದು. 3ನೇ ವಚನ ಹಾಕಪ್ಪ ನೋಡಿ. ಅವನಿಗೆ 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, ಅನೇಕ ಸೇವಕರು ಇದ್ದುದರಿಂದ ಅವನು ಮೂಢನ ದೇಶದಲ್ಲೆಲ್ಲ ಹೆಚ್ಚು. ನೋಡಿ, ಕನ್ನಡದಲ್ಲಿ ಸ್ವಾಸ್ಥ್ಯವುಳ್ಳವನಾಗಿದ್ದನೆಂಬುದಾಗಿ ನಾವು ನೋಡ್ತೇವೆ ಅಲ್ಲ. ಒಂದು ಬೈಬಲ್ ಅಲ್ಲಿ NIV ರಿಚ್ ಮ್ಯಾನ್ ಅಂತ ಹೇಳ್ತಾರೆ, ಇನ್ನೊಂದು ಬೈಬಲ್ ಅಲ್ಲಿ ಗ್ರೇಟ್ ಮ್ಯಾನ್ ಅಂತ ಹೇಳ್ತಾರೆ. ಮೆಸೇಜ್ ಟ್ರಾನ್ಸ್ಲೇಟ್ ಅಲ್ಲಿ ಉನ್ನತ ದೊಡ್ಡ ಮನುಷ್ಯ ಎಂಬುದಾಗಿ ಹೇಳ್ತಾರೆ. ಜಮೀನ್ದಾರ. ಈಗ ದೊಡ್ಡ ಮನುಷ್ಯನಿಗೆ ಏನಂತೀವಿ? ಒಂದು ದೊಡ್ಡ ಅಪಾರ್ಟ್ಮೆಂಟ್ಗೆ ಒಂದು ವಿಲ್ಲಕ್ಕೆ ಒಡೆಯನಾಗಿದ್ದಾನೆ, ಅವನಿಗೆ ಏನಂತೀವಿ? ಅವನಿಗೆ ಜಮೀನ್ದಾರ ಅಂತೀವಿ. ಒಂದು ದೊಡ್ಡ ವಿಲ್ಲ ಕಟ್ಟಿಸಿದ್ದಾನೆ, ಯಜಮಾನ ಅಂತ ಹೇಳ್ತೀವಿ, ಸಾಹುಕಾರ ಅಂತ ಹೇಳ್ತೀವಿ. ತಿಂಗಳಿಗೆ ಕೋಟಿ ಗಂಟ್ಲೆ ರೆಂಟ್ ಬರ್ತಾ ಇದ್ದಾನೆ, ಅವನಿಗೆ ಏನಂತೀವಿ? ಸಾಹುಕಾರ, ತುಂಬಾ ದೊಡ್ಡ ಸಾಹುಕಾರ. ಊರಿಗೆ ಒಬ್ಬೊಬ್ರು ಸಾಹುಕಾರಗಳು ಇರ್ತಾರೆ ಗೊತ್ತಾ? ಅವ್ರು ಬಂದ್ರೆ ಸಾಕು ಎಲ್ಲ ಜನ ಗೌರವ ಕೊಡ್ತಾರೆ, ಸಾಲ ಕೇಳ್ತಾರೆ. ಕೆಲವರು ದಣಿ ಅಂತ ಹೇಳ್ತಾರೆ. ನಮ್ ದಣಿ ಇದೆ, ಅವರು ಕಷ್ಟದಲ್ಲಿ ಕೈ ಹಿಡಿದವರು, ಅವ್ರ ಹತ್ರ ಬಹಳ ಆಸ್ತಿ ಇದೆ ಅಂತ ಹೇಳ್ತೀವಿ. ಅಲ್ಲೆಲ್ಲೂಯ. ನೋಡಿ, ಮನುಷ್ಯನ ಜೀವನದಲ್ಲಿ ಆಶೀರ್ವಾದ ಹೇಗೆ ಹೋಗುತ್ತೆ, ಹೇಗೆ ಪರೀಕ್ಷೆ ಬರುತ್ತೆ, ಇದನ್ನ ಸ್ವಲ್ಪ ನೋಡೋಣ. ನೋಡಿ, ಈ ವಾಕ್ಯ ಓದಿದಾಗ ನಮಗೆ ಏನು ಅನ್ಸುತ್ತೆ? ದುಡ್ಡು ಇದ್ರೆ ದೇವರ ಜೊತೆಯಲ್ಲಿದ್ದಾರೆ, ದುಡ್ಡಿಲ್ಲ ಅಂದ್ರೆ ದೇವರಿಲ್ಲ ಅಂತ ಅನೇಕ ಜನರ
ಒಂದು ಪ್ರಶ್ನೆ. ದುಡ್ಡು ಹೋದಾಗ ಏನಂತಾರೆ ಜನ? ಏನ ಸಮಸ್ಯೆ ಬಂದಾಗ ಜನ ಏನಂತಾರೆ? ಇವನ ಹತ್ರ ದೇವರಿಲ್ಲ, ದೇವರಿದ್ದಿದ್ರೆ ಯಾಕೀಗ ಆಗ್ತಿತ್ತು? ಒಂದ್ ವೇಳೆ ದುಡ್ಡು ಬಂದ್ಬಿಟ್ರೆ, ಓ ಇವನೇ ಒಬ್ಬನ ದೇವರಿಗೆ ಕಂಡಿದ್ದಾನೆ, ನಾವೇನು ಕಂಡಿಲ್ವಾ, ನಮಿಗೂ ಆಶೀರ್ವಾದ ಮಾಡ್ತಾರೆ. ದುಡ್ಡು ಹೋಯ್ತಂದ್ರೆ ಯಾಕೆ ಹೋಯ್ತು, ಯಾಕೆ ಹೋಯ್ತು ಅಂತ ಅನೇಕ ಜನ ಕೇಳ್ತಾರೆ. ಪ್ರಶ್ನೆ ಇನ್ನೇನು ಗೊತ್ತಾ? ಆಸ್ಪತ್ರೆಗೆ ಹೋದ್ರೆ ಅವನ ಹತ್ರ ದೊಡ್ಡ ದೇವರಿದ್ದಿದ್ರೆ ಅವನಿಗೆ ಇಷ್ಟು ಕಷ್ಟ ಬರ್ಲಿಕ್ಕೆ ಕಾರಣ ಏನು? ದೇವರ ಅವನ ಜೊತೆಲಿಲ್ಲ. ಇಷ್ಟು ನಷ್ಟ, ಇಷ್ಟು ಕಾಯಿಲೆ, ಆಕ್ಸಿಡೆಂಟ್, ಇವತ್ತು ಪ್ರೇರ್ ಮಾಡಿಲ್ಲ, ಅದಕ್ಕೆ ಹೆಂಗಾಗಿದೆ? ಅವನ ಜೊತೆಲಿ ದೇವರಿಲ್ಲ, ಅದಕ್ಕೆ ಅವನು ಬಡತನದಲ್ಲಿದ್ದಾನೆ. ಜನ ಹೇಳೋದು. ದೇವರಿದ್ದಿದ್ರೆ ಯಾಕೆ ಈಗ ಆಗ್ತಿತ್ತು? ಯಾಕೆ ಆಗ್ಬೇಕಾಗಿತ್ತು? ಏನಾರು ಹಾಳಾದ್ರೆ ಅವನ ಜೊತೆ ದೇವರಿಲ್ಲ, ಬಂದ್ರೆ ದೇವರಿದ್ದಾನೆ ಅಂತ, ಬರ್ಲಿಲ್ಲ ಅಂದ್ರೆ ದೇವರಿಲ್ಲ. ಇದೆಲ್ಲ ಮನಸ್ಥಿತಿ ನಮ್ಮ ಲೈಫಲ್ಲಿ ಚೇಂಜ್ ಆಗ್ಬೇಕು. ಏನಾರು ರೋಗ ಬಂದ್ರೆ, ಏನಾರು ಪ್ರಾಬ್ಲಮ್ ಆದ್ರೆ, ಏನಾರು ಸಮಸ್ಯೆ ಬಂದ್ರೆ, ಆಕ್ಸಿಡೆಂಟ್ ಆದ್ರೆ, ಇನ್ನೇನಾದ್ರೆ ಜನ ಏನ್ ಹೇಳ್ತಾರೆ? ಅವನ ಜೊತೆಲಿ ದೇವರಿಲ್ಲ ರೀ. ನಿಜವಾಗ್ಲೂ ಹೇಳ್ತೀನಿ, ಅವನ ಜೊತೆ ದೇವರಿಲ್ಲ ಅಂತ ಹೇಳ್ತಾರೆ. ಬರೋದೆಲ್ಲ ಹೋಗೋದೆಲ್ಲ ದೇವ್ರ ಕಾರಣನ? ಬಂದ್ರೆ ದೇವರು, ಹೋದ್ರೆ ಸೈತಾನ. ಕರೆಕ್ಟಾ? ಯಾವತ್ತು ದೇವರು ನಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ ನೋಡ್ತಾನೆ ಹೊರತು ನಮ್ಮನ್ನು ಹಾಳು ಮಾಡೋದಕ್ಕೆ ದೇವರು ಯಾವತ್ತೂ ನೋಡಿಲ್ಲ. ಎಷ್ಟು ಜನ ಆಮೇನ್ ಅಂತೀರ? ಹಲ್ಲೆಲೂಯ. ದೇವರು ಯಾವತ್ತು ನಮ್ಮನ್ನು ಒಳ್ಳೆದಾಗಿನೇ ನೋಡ್ತಾರೆ. ನಾವು ಆಶೀರ್ವದಿಸಲ್ಪಡ್ಬೇಕು, ನಾವು ಸಮೃದ್ಧಿ ಆಗಿರ್ಬೇಕೆಂಬುದಾಗಿನೇ ದೇವರು ನೋಡೋದು ಹೊರತು ನೀನ್ ಕೆಟ್ಟು ಹೋಗ್ಬೇಕು, ನೀನ್ ಹಾಳಾಗ್ಬೇಕು. ಜನ ಹೇಳ್ತಾರೆ, ನಿನ್ಗೆ ಬಂದ್ರೆ ದೇವ್ರು ಅವನ ಜೊತೆ ಇದ್ದಾನೆ, ಇಲ್ಲ ಅಂದ್ರೆ ಏನಾದ್ರು ಪ್ರಾಬ್ಲಮ್ ಆಯ್ತಂದ್ರೆ ಅವನ ಜೊತೆ ದೇವ್ರಿಲ್ಲ. ಅದಕ್ಕೆ ಇದೆಲ್ಲ ಆಗ್ತಾ ಇದೆ. ಇವತ್ತು ಪ್ರಾರ್ಥನೆ ಮಾಡಿ, ಅವ್ರು ಹೇಳಿದ್ದಕ್ಕೆ ನಾವು ಪ್ರಾರ್ಥನೆ ಮಾಡ್ರಿ ಬ್ರದರ್. ಇದೆಲ್ಲ ಆಗ್ತಾ ಇದೆ, ಕಾರಣ ಏನು ಪಾಪ ಮಾಡಿದ್ದೀರಾ, ಅದಕ್ಕೆ ಇದೆಲ್ಲ ಆಗ್ತಾ ಇದೆ. ಪ್ರೇಯರ್ ಮಾಡ್ರಿ. ಇವ್ನು ಹೇಳಿಲ್ಲ ಅಂದ್ರೆ ನಮ್ಗೆ ಗೊತ್ತಿರ್ತಿರ್ಲಿಲ್ಲ. ಪ್ರೇಯರ್ ಮಾಡು. ನೋಡಿ 9ನೇ ವಚನ ನೋಡೋಣ. ಮುಖ್ಯವಾದ ಪ್ರಶ್ನೆ. ಅದಕ್ಕೆ ಸೈತಾನನು, ಯೋಬನ ದೇವರಲ್ಲಿ ಭಯಭಕ್ತಿ ಲಾಭವಿಲ್ಲದ ಇದ್ದಿದ್ದವನು. ಯಾರು ಬರ್ತಾ ಇದ್ದಾರೆ ಯೇಸು ಸ್ವಾಮಿ ಹತ್ರ? ಸೈತಾನ್ ಬಂದಕ್ಕೆ ದೇವರ ಹತ್ರ ಏನ್ ಹೇಳ್ತಾ ಇದ್ದಾನೆ? ನೀನು ಅವನಿಗೆ ಓದಪ್ಪ. ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಲೂ ನೋಡಿ, ಇಲ್ಲಿ ಇಂಪಾರ್ಟೆಂಟ್. ಅವನು ಕೈ ಹಚ್ಚುವ ಕೆಲಸವನ್ನು ನೀನು ಸಫಲ ಮಾಡಿದ್ರಿಂದ ಅವನ ಸಂಪತ್ತು. ಹಾಗಾದ್ರೆ ನಮ್ಮನ್ನು ಬ್ಲೆಸ್ ಮಾಡೋರು ಯಾರು? ನಮ್ಮನ್ನು ಸಮೃದ್ಧಿ ಕೊಡೋರು ಯಾರು? ನಮ್ಮ ತಲೆ ಎತ್ತುವಂತೆ ಮಾಡೋರು ಯಾರು? ಹಲ್ಲೆಲೂಯಾ. ಇದು ಬಹಳ ಇಂಪಾರ್ಟೆಂಟ್. ಸಿಂಪಲ್. ಯು ಹ್ಯಾವ್ ಬ್ಲೆಸ್ಡ್ ದ ವರ್ಕ್ ಆಫ್ ಹಿಸ್ ಹ್ಯಾಂಡ್. ನೋಡಿ, ನಮ್ಮ ಕೈಗಳನ್ನು ನಮ್ಮನ್ನು ಆಶೀರ್ವಾದ ಮಾಡೋನು ಯಾರು? ಸೈತಾನ? ಕೆಳಗಾಗ ಇದನ್ನು ಯಾರು ಹೇಳ್ತಾ ಇದ್ರಿ ಈ ಮಾತು? ಓಕೆ, ಸಮೃದ್ಧಿ, ನೀನು ಕೈ ಹಚ್ಚುವ ಕೆಲಸ, ನೀನು ಎಲ್ಲವನ್ನು ಆಶೀರ್ವಾದ ಮಾಡಿದೆ ಎಂಬುದಾಗಿ ಯಾರು ಹೇಳ್ತಾ ಇದ್ದಾರೆ? ಸೈತಾನ ಹೇಳ್ತಾ ಇದ್ದಾರೆ, ದೇವರು ಹೇಳ್ತಾ ಇದ್ದಾರೆ. ಎಷ್ಟು ಜನ ಆಮೇನ್? ಯಾರು ಹೇಳ್ತಾ ಇದ್ದಾರೆ? ಸೈತಾನ. ಅಂದ್ರೆ ಸೈತಾನಿಗೆ ಗೊತ್ತು ದೇವರು ಆಶೀರ್ವಾದ ಮಾಡ್ತಾರೆ, ನಮಗೆ ಗೊತ್ತಿಲ್ಲ. ಸೈತಾನ ಒಪ್ಕೊಳ್ತಾ ಇದ್ದಾನೆ. ಪ್ರೂಫ್ ನೋಡಿ, ಏನ್ ಹೇಳ್ತದೆ? 15 ಹೋದ್ರೆ ಮತ್ತೊಂದ್ಸಲ. ದೇಶದಲ್ಲೇ
ಅವನ ಸಂಪತ್ತು ದೇಶ- ದೇಶದಲ್ಲೇ ಅತಿ ಆಗಿತ್ತಂತ ಬೈಬಲ್ ಹೇಳ್ತದೆ. ಇದನ್ನು ಯಾರು ಅಗ್ರಿ ಮಾಡ್ತಾ ಇದ್ದಾರೆ? ಸೈತಾನ. ಆದ್ರೆ ಇವತ್ತು ಕ್ರೈಸ್ತರು ನಾವು ಅಗ್ರಿ ಆಗ್ತಾ ಇಲ್ಲ. ದೇವರು ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ಇವತ್ತು ನಾವು ಕ್ರೈಸ್ತರು ನಾವು ಅಗ್ರಿ ಮಾಡ್ತಾ ಇಲ್ಲ. ಆದ್ರೆ ಸೈತಾನಿಗೆ ಗೊತ್ತು ಯಾರಿಂದ ಆಶೀರ್ವಾದ ಬರುತ್ತೆ ಅಂತ. ಹಲ್ಲೆಲೂಯ, 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 ಹಲ್ಲೆಲೂಯ. ಹಲ್ಲೆಲೂಯಾ. ಹಾಗಾದ್ರೆ ಯೋಚನೆ ಮಾಡಿ, ಸೈತಾನಿಗಿಂತ ದೇವರು ನಾವು ಎಷ್ಟು ಕಡೆಯವರಾಗಿದ್ದೀವಿ. ಕಡೆ ಅಂತ ಗೊತ್ತಾ? ಲೋ ಅಲ್ಲಿದ್ದೀವಿ ನಾವು. ಎಷ್ಟು ಕಡೆಯವರ ನೋಡಿ, ಸೈತಾನೇ ಅಗ್ರಿ ಮಾಡ್ಕೊಳ್ತಾ ಇದ್ದಾನೆ ದೇವರಿಂದ ಆಶೀರ್ವಾದ ಬರ್ತದೆ ಎಂಬುದಾಗಿ. ನಾವೇನ್ ಮಾಡ್ತಾ ಇದ್ವಿ? ನಾವು ಅಗ್ರಿನೇ ಮಾಡ್ತಾ ಇದ್ವಿ. ಕ್ರೈಸ್ತರು ಇವತ್ತು ನಾವು ಎಷ್ಟು ಲೋ ಅಲ್ಲಿದ್ದೀವಿ, ಡೌಟ್ ಪಡ್ತೀವಿ, ಇನ್ನೇನೇನೋ ಮಾಡ್ತೀವಿ. ಆದ್ರೆ ದೇವರ ವಾಕ್ಯ ಹೇಳ್ತದೆ ದೇವರ ಆಶೀರ್ವಾದ ಮಾಡೋದಕ್ಕೆ ಕಾರಣಕರ್ತನು. ಯೋಬನಿಗೆ ಬಂದಂತಹ ಶೋಧನೆ ಅತಿ ಅತಿ ಕಷ್ಟಕರವಾದ ಶೋಧನೆ ಯಾವ್ದು ಹೇಳ್ರಿ? ತನ್ನ ಮಕ್ಕಳು ಈಗ ನಾನು ಹೇಳ್ತೇನೆ, ಅವನ ಆಸ್ತಿ ಕಳ್ಕೊಂಡ, ಹೆಂಡತಿ ಬಂದು ಹೇಳ್ತಾ ಇದ್ದಾಳೆ, ಮತ್ತೆ ಮಕ್ಕಳೆಲ್ಲ ಸತ್ತೋದ್ರು, ಆಮೇಲೆ ಫ್ರೆಂಡ್ಸ್ ಬಂದು ಬರ್ತಾರೆ. ಇವು 4ರಲ್ಲಿ ಯಾವ್ದು ಕಷ್ಟಕರವಾದಂತ ಶೋಧನೆ? ಆ ವ್ಯಕ್ತಿ ದೇವ್ರ ಬಗ್ಗೆ ಹೇಳೋದು. ನೀವೇನು ಹೇಳ್ತೀರಾ? ಅತಿ ಕಷ್ಟಕರವಾದಂತ ಶೋಧನೆ ಯಾವ್ದು ಅವರಿಗೆ ಬಂದಂತ ಶೋಧನೆ? ಯಾರು ಹೇಳಿ? ಯಾರು ಹೇಳಿದ್ರು? ಫ್ರೆಂಡ್ಸ್ ಅಂತ. ಹಲ್ಲೆಲೂಯ. ನೋಡಿ, ಎಲ್ಲವನ್ನು ಸಹಿಸ್ಕೋಬಹುದು. ಈ ಫ್ರೆಂಡ್ಸ್ಗಳು ಬರ್ತಾರೆ ನೋಡಿ, ಬಂದ್ಬಿಟ್ಟು ಅವ್ರು ತಿವಿತಾರೆ ನೋಡಿ, ಮಾತು. ಯೋಬನ್ ಪುಸ್ತಕ ನೀವು ಓದ್ಬೇಕು. ಎಷ್ಟು ಜನ ಓದಿದ್ದೀರಾ ಯೋಬನ್ ಪುಸ್ತಕ ಸಂಪೂರ್ಣವಾಗಿ? ಯಾರು ಓದಿಲ್ಲ? ಒಬ್ರು ಇಲ್ಲ, ಒಬ್ರು ಇಬ್ರು ಇದ್ದಾರೆ. ಓಕೆ, ಅವ್ರು ಬಂದು ಹೇಳ್ತಾರೆ ಶೋಧನೆಯಲ್ಲೇ ಭಯಂಕರವಾದ ಶೋಧನೆ ಅದು. ಆಸ್ತಿ, ಹೆಂಡತಿ, ಮಕ್ಕಳು ಹೋದ್ರು. ಬಟ್ ಅವ್ರು ಬಂದು ಆಮೇಲೆ ನಮ್ ನೋವಲ್ಲಿ ತಿವಿತಾರೆ ನೋಡಿ, ನಮ್ಮ ಬಾಧೆಯಲ್ಲಿ ತಿವಿತಾರೆ ನೋಡಿ. ಹಲ್ಲೆಲೂಯ. ನೋಡಿ, ನಾವು ಖಾಲಿ ಆದಾಗ, ನಮ್ಮನ್ನು ಏನಿಲ್ದಾಗ ಕೆಲವ್ರು ಬಂದು ಅಡ್ವೈಸ್ ಮಾಡ್ತಾರೆ ನೋಡಿ. ಅವ್ರ ಅಡ್ವೈಸ್ ಕೇಳಿದ್ರೆ ತಲೆಗೆಲ್ಲ ತಿರುಗಿ ಹೋಗುತ್ತೆ. ಆ ರೀತಿಯಲ್ಲಿ ಅಡ್ವೈಸ್ ಮಾಡ್ತಾರೆ. ಅದಕ್ಕಿಂತ ದೊಡ್ಡ ಶೋಧನೆ ಯಾವುದಿಲ್ಲ. ಯಾಕೆ ಹಿಂಗಾಯ್ತು? ನೀವು ಪ್ರೇಯರ್ ಮಾಡ್ಲಿಲ್ವಾ? ಹಿಂಗೆಲ್ಲ ಆಗ್ಬಾರ್ದು. ಬಿಸ್ನೆಸ್ ಲಾಸ್ ಆದಾಗ, ಎಲ್ಲ ಕಳ್ಕೊಳ್ಳುವಾಗ ಅಡ್ವೈಸ್ ಮಾಡ್ತಾರೆ. ಇದಕ್ಕಿಂತ ಮೋಸವಾದದ್ದು ಯಾವುದಿಲ್ಲ. ಅವ್ರು ಅಡ್ವೈಸ್ ಒಳಗೆ ಹಂಗೆ ಸಂತೋಷವಾಗಿ ನಲಿತಾ ಇರ್ತಾರೆ. ಈ ಮಗನಿಗೆ ಹಿಂಗೆ ಆಗ್ಬೇಕಾಗಿತ್ತು, ಆಗಿದೆ ಅಂತ ಹೇಳಿ ಮೇಲಿನ ಮಾತಿಗೆ ನಮ್ ಕಣ್ಣೀರು ಒರೆಸುವ ರೀತಿಯಲ್ಲಿ, ಸಿಸ್ಟರ್ ಪ್ರೇಯರ್ ಮಾಡಲಿಲ್ಲ, ಯಾಕೆ ಲೈಫಲ್ಲಿ ನೀವೇನೋ ಮಾಡಿದ್ದೀರಾ? ಯೋಬನಿಗೆ ಬಂದು ಅವನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ನೀವು ಯಾವುದೋ ದೇವರಿಗೆ ವಿರೋಧವಾದ ಪಾಪ ಮಾಡಿದೀಯಾ? ಅದಕ್ಕೆ ಅವನು ಯೋಬ ಹೇಳ್ತಾನೆ, ನೀವು ಹೇಳ್ತಾ ಇರೋದು ನನಗೆ ನನ್ನ ಹೃದಯವನ್ನು ಚುಚ್ಚದಂಗ ಆಗ್ತಾ ಇದೆ, ಈಟಿ ಇರ್ದಂಗ ಆಗ್ತಾ ಇದೆ. ಹಲ್ಲೆಲೂಯಾ. ಬಿಗ್ಗೆಸ್ಟ್ ಶಾರ್ಟ್ ದುಃಖಕರವಾದಂತ ಸಂಗತಿ ಏನಂದ್ರೆ, ಯೋಬನಿಗೆ ಅವನ ಫ್ರೆಂಡ್ಗಳು ಅವನು ಅರ್ಥ ಮಾಡಿಕೊಳ್ಳದೆ ಕಷ್ಟ ಕಾಲದಲ್ಲಿ ಬಂದು ನೀನು ಮಾಡಿದ್ದು ದೇವರ ವಿರುದ್ಧವಾದ ಕಾರ್ಯಗಳಾಗಿರ್ಬೋದು. ನೋಡಿ, ನಮ್ಮಿಂದ ಏನಾದ್ರೂ ಹೋದ್ರೆ, ತಪ್ಪಾದ್ರೆ, ನಮ್ಮ ಲೈಫಲ್ಲಿ ಏನಾದ್ರೂ ನಡಿಬಾರ್ದು ನಡೆದ್ಬಿಟ್ರೆ ಏನ್ ಜನ ಮಾತಾಡ್ತಾರಂದ್ರೆ, ನಿಜವಾಗ್ಲೂ ನನ್ನ ಲೈಫಲ್ಲಿ ನಡೆದಂಥ ಸಂಗತಿಗಳನ್ನೇ ನಾನು ಹೇಳ್ತೇನೆ. ನನ್ನ ಲೈಫಲ್ಲಿ ಎಷ್ಟು ಜನ ಹೆಂಗ್ ಮಾತಾಡಿದ್ರಂದ್ರೆ, ನಿಜವಾಗ್ಲೂ ಅದನ್ನು ಇವತ್ತಿನವರೆಗೂ ನನಗೆ ಅರಗಿಸ್ಕೊಳ್ಳೋಕ್ಕಾಗ್ತಿಲ್ಲ. ನಾನು ಅವ್ರ ಮಾತು ಕೇಳಿ ಕೇಳಿ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ ಒಂದು 4 ತಿಂಗಳು. ಆ ರೀತಿಯಲ್ಲಿ ನೋಡಿ, ನಮಗೆ ಅಡ್ವೈಸ್ ಮಾಡ್ತಾರಲ್ಲ, ನಮಗೆ ಅಡ್ವೈಸ್ ಮಾಡೋರು ನಮಗಿಂತ ಚೆನ್ನಾಗಿರ್ಬೇಕು, ನಮಗಿಂತ ಚೆನ್ನಾಗಿ ಪ್ರಾರ್ಥನೆ ಮಾಡೋನಾಗಿರ್ಬೇಕು ಅಲ್ಲ. ನಮ್ಗೆ ಅಡ್ವೈಸ್ ಮಾಡೋರು
ನಮ್ಗಿನ್ನ ಚೆನ್ನಾಗಿರ್ಬೇಕು, ನಮಗಿಂತ ಬುದ್ಧಿವಂತರಾಗಿರ್ಬೇಕು, ನಮಗಿಂತ ಜ್ಞಾನಿಗಳಾಗಿರ್ಬೇಕು, ನಮಗಿಂತ ಪ್ರಾರ್ಥನೆ ಮಾಡೋರಾಗಿರ್ಬೇಕು ಅಲ್ವಾ? ಅಲ್ಲೂಯ. ಕೆಲವರು ಕಾಂಚ ಪಿಂಚಿ ಬರ್ತಾರೆ, ಅವ್ರ ಲೈಫೇ ಲೋ ಅಲ್ಲಿ ಇರ್ತಾರೆ, ಅವ್ರು ಬಂದು ನಮಗೆ ಬುದ್ಧಿ ಹೇಳ್ತಾರೆ. ಅವ್ರ ಲೈಫ್ ಯಾವುದಿಲ್ಲ, ಕಾಂಚ ಪಿಂಚಿ. ಅವ್ರು ಬಂದು ಬುದ್ಧಿ ಹೇಳುವಾಗ ಹೆಂಗೆ ಅನ್ಸುತ್ತೆ, ಅವ್ರು ಹೇಳುವಾಗ ಹಂಗೆ ತಕ್ಕದ್ಲೊಂದು ಕೊಟ್ಬಿಡೋಣ, ಅಷ್ಟು ಟೆನ್ಷನ್ ಆಗುತ್ತೆ. ನಿಮಗಾಗಿದೆ ಇಲ್ಲ ಗೊತ್ತಿಲ್ಲ. ನಮ್ಗಿಂತ ಲೋ ಅಲ್ಲಿರೋರು ಬಂದು ನಮ್ಗಿಂತ ವರ್ಸ್ಟ್ ಆಗಿರ್ತಾರೆ, ಅಂತವ್ರು ಬಂದು ನಮಗೆ ಬುದ್ಧಿ ಹೇಳುವಾಗ ಏನ್ ಅನ್ಕೊಳ್ಳಿ. ಆ ರೀತಿಯಲ್ಲಿ ಲೈಫು ಏನಪ್ಪ ಇವರೆಲ್ಲ ಬಂದು ಮಾತಾಡೋರು ಆಗ್ಬಿಟ್ರ ಅಂತ ಅನ್ಸ್ಬಿಡುತ್ತೆ. ಅವ್ರ ಲೈಫೇ ತಿರುಪೆ, ಅವ್ರ ಲೈಫೇ ಲಾಟ್ರಿ. ನಮಗ್ ಬಂದು ಹೇಳುವಾಗ ಹೆಂಗಿರ್ತದೆ, ಬಹಳ ಬೇಜಾರು ಅನ್ಸುತ್ತೆ. ಯೋಬನ್ ಲೈಫಲ್ಲೂ ಅಷ್ಟೇ, ಆ ಫ್ರೆಂಡ್ ಬಂದ್ ಹೇಳುವಾಗ ಯೋಬ ಬೂದಿಯಲ್ಲಿ ಕೂತ್ಕೊಂಡು ಅವನು ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಅವನು ಬಂದು ಅವನ ಹತ್ರ ಕೂತ್ಕೊಂಡು ಮಾತನಾಡುವಾಗ ಆ ಒಂದೊಂದು ಮಾತು ಲಾಸ್ಟಿಗೆ ಒಪ್ಕೊಳ್ತಾನೆ. ನೋಡಿ ದೇವ್ರ ನೋಡಿ ಎಲ್ಲಿ ಓದಿದ್ದಂದ್ರೆ, ಒಂದು ನಿಮಿಷ ಒಂದು ವಾಕ್ಯ ಓದೋಣ. ಈಗ ಸ್ವಲ್ಪ ಹೊತ್ತು ಆಶೀರ್ವಾದ ಯಾರಿಂದ ನಾವು ತಿಳ್ಕೊಳ್ಳೋಣ. ಆಶೀರ್ವಾದ ಯಾರಿಂದ ಬರುತ್ತೆ ಒಬ್ಬ ವ್ಯಕ್ತಿಯ ಲೈಫಲ್ಲಿ? ಆಶೀರ್ವಾದ ಎಲ್ಲಿಂದ ನೋಡಿ, ಜೆನೆಸಿಸ್ 26:12 ನೋಡಿ. ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಯಾರು ಅಭಿವೃದ್ಧಿಪಡಿಸಿದ್ದು? ಯಾರು? ಯೆಹೋವನು ಅವನನ್ನು ಆಶೀರ್ವದಿಸಿದನು. ನೋಡಿ, ಆಗಲೇ ಯೋಬನು ಯಾಕೆ ಹೋಯ್ತೆಂಬುದಾಗಿ ಪ್ರಶ್ನೆ ಬರ್ತದೆ ಅಲ್ವಾ? ನಮಗೆ ಬರುತ್ತೆ, ಯೋಬನ ಲೈಫಲ್ಲಿ ಯಾಕೆ ಪಾಸ್ಟ್ರೆ ಇಷ್ಟೆಲ್ಲ ಹೋಯ್ತು? ಮಕ್ಕಳು ಕಳ್ಕೊಂಡ, ಆಶೀರ್ವಾದ ಕಳ್ಕೊಂಡ, ಶೇಬಾ ದೇಶದವ್ರು ಬಂದು ಅವನ ದನ ಕುರಿಗಳನ್ನು ಹೊಡ್ಕೊಂಡು ಹೋದ್ರು, ಬೆಂಕಿ ಬಿದ್ದು ಅವನು ಬೆಳೆಸಿದಂತ ಪೈರು ಸುಟ್ಟೋಯ್ತು, ಆ ಮಕ್ಕಳು ಸತ್ತು ಹೋದ್ರು. ಯಾಕೆ ಪಾಸ್ಟ್ರೆ? ಆದ್ರೆ ಬೈಬಲ್ ಏನ್ ಹೇಳ್ತದೆ? ಬೈಬಲ್ ಏನ್ ಹೇಳ್ತದೆ? ಯೆಹೋವನು ಯಾರನ್ನು ಆಶೀರ್ವದಿಸಿದಂತೆ ಅದೇ ವರ್ಷದಲ್ಲಿ ಇಸಾಕ 14ನೇ ವಚನ ನೋಡಪ್ಪ. ಅವನು ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹು ಎಂತವನಾದಂತೆ ಧನವಂತನ. ಸಮೃದ್ಧಿ ಆಶೀರ್ವಾದದ ಬಗ್ಗೆ ನಾವು ಯಾವಾಗಲೂ ಏನ್ ಮಾಡ್ಬೇಕು? ಮಾತಾಡ್ತಾನೆ ಇರ್ಬೇಕು. ದೇವರು ನಮ್ಮನ್ನು ಕರೆದಿರೋದು ಸಮೃದ್ಧಿಯಾಗಿ ಆಶೀರ್ವಾದಕರವಾಗಿ ಬದುಕಲಿಕ್ಕೆ. ದೇವರು ಕೊಡ್ತಾನೆ ಹೊರತು ತೆಗೆದುಕೊಳ್ಳೋವನಲ್ಲ. ಇವತ್ತು ಮೈಂಡ್ ಅಲ್ಲಿ ಏನ್ ಕೂತ್ಕೊಂಡ್ಬಿಟ್ಟಿದಂತೆ, ಏನಾದ್ರೂ ದೇವರಿಂದಲೇ ಆಗುತ್ತೆ ಅಂತ ಹೇಳ್ತಾರೆ. ಕರೆಕ್ಟಾ? ಇವತ್ತು ಏನ್ ನಮ್ಮ ಲೈಫಲ್ಲಿ ನಡೆದ್ರು ದೇವರಿಂದಲೇ ನಡೆಯುತ್ತೆ ಅಂತ ಹೇಳ್ತೀವಿ. ಬೈಬಲ್ ಕರೆಕ್ಟ್ ಆಗಿ ದೇವರು ಕೆಟ್ಟದಕ್ಕೆ ದೇವರಲ್ಲ, ದೇವರು ಒಳ್ಳೆಯದಕ್ಕೆ ದೇವರು. ಆಮೆನ್, ಹಲ್ಲೆಲೂಯಾ. ಸಮೃದ್ಧಿ ಆಶೀರ್ವಾದದ ಬಗ್ಗೆ ನಾವು ಯಾವಾಗಲೂ ಮಾತಾಡ್ತಾ ಇರ್ಬೇಕು. ಯಾಕಂದ್ರೆ ಬೈಬಲ್ ಏನ್ ಹೇಳ್ತದೆ, ನೀವ್ ಏನ್ ಮಾತಾಡ್ತೀರೋ ಅದೇ ಆಗುತ್ತೆ. ಒಂದಿನ ಒಂದು ಮೀಟಿಂಗ್ ನಡೀತಾ ಇತ್ತಂತೆ, ಕೇಳ್ರಿ. ಒಂದು ಮೀಟಿಂಗ್ ನಡೀತಾ ಇರ್ಬೇಕಾದ್ರೆ ಒಬ್ಬನ್ ಬಹಳ ರಿಚ್ ಆಗಿರುವಂತ ಪಾಸ್ಟರ್ ಇನ್ನೋವಾ ಕಾರಲ್ಲಿ ಬಂದ್ಬಿಟ್ಟು ಪ್ರಸಂಗ ಮಾಡ್ತಾರೆ. ಏನಂತ ಪ್ರಸಂಗ ಮಾಡಿದ್ರು ಅಂದ್ರೆ, ದರಿದ್ರದ ಬಗ್ಗೆನೇ ಮಾತಾಡ್ತಾನೆ ಇದ್ರಂತೆ. ಇನ್ನೊಬ್ಬನು ಬಸ್ಸಲ್ಲಿ ಬಂದ್ಬಿಟ್ಟು ಆಶೀರ್ವಾದದ ಬಗ್ಗೆ ಮಾತಾಡ್ತಾನೆ ಇದ್ದಾರೆ. ಆಗ ಕೆಲವರು ಹೇಳಿದ್ರು, ಅಷ್ಟೇ ನೀವು ಇಷ್ಟು ಸಮೃದ್ಧಿ ಆಗಿದ್ದೀರಾ, ಕಾರ್ ಇದೆ, ಮನೆ ಇದೆ, ಚರ್ಚ್ ಇದೆ, ಬಟ್ ನೀವು ಬರೇ ದರಿದ್ರದ ಬಗ್ಗೆ ಮಾತಾಡಿದ್ರಿ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ನನಗೆಲ್ಲ ಇದೆ, ನಾನು ಯಾಕೆ ಸಮೃದ್ಧಿ ಬಗ್ಗೆ ಮಾತಾಡ್ಲಿ, ನನಗೆಲ್ಲ ಇದೆ. ಆಗ ಸರಿ ಅಂತ ಒಪ್ಕೊಂಡ್ರು.
ಆಮೇಲೆ ಬಸ್ ಅವ್ರು ಬಂದ್ರು, ಏನು ಪಾಸ್ಟರ್ ನೀವು ಬಸ್ಸಲ್ಲಿ ಬಂದ್ರಿ, ಎಷ್ಟು ಕಷ್ಟಪಟ್ಟು ಬಂದ್ರಿ, ಆದರೆ ನೀವು ಆಶೀರ್ವಾದದ ಬಗ್ಗೆ ಮಾತಾಡಿದ್ರಲ್ಲ ಅಂತ ಕೇಳುವಾಗ ಪಾಸ್ಟರ್ ಹೇಳಿದಂತೆ, ನೋಡ್ರಿ ನನಗೆ ಇವತ್ತು ನನ್ನ ಕೊರತೆಯಲ್ಲಿ ಇರ್ಬೋದು, ಆದರೆ ಮುಂದೆ ಬರುವಂತ ಆಶೀರ್ವಾದದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ದೇವರು ನನಗೆ ಈ ರೀತಿಯಲ್ಲಿ ಇರ್ತಾರೆ ಎಂಬುದಾಗಿ ನಾನು ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ಅವನಿಗೆ ಕಾರಲ್ಲಿ ಬಂದ ನಿಮಗೆ ಅವಶ್ಯಕತೆ ಇಲ್ಲ, ಆದ್ರೆ ದೇವರು ನಮಗೆ ಅವಶ್ಯಕತೆ ಇದೆ. ದೇವರು ನನ್ನನ್ನು ಈ ರೀತಿಯಾಗಿ ಮುಂದೆ ನಾನು ತುಂಬಾ ಆಶೀರ್ವಾದಕರವಾಗಿ ಬದುಕ್ತೀನಿ ಎಂಬುದಾಗಿ ಹೇಳ್ತಾ ಇದ್ದೇನೆ. ಅದಕ್ಕೆ ನಾನು ಏನ್ ಹೇಳ್ತೇನೆ ಅಂದ್ರೆ, ನಾವು ಆಶೀರ್ವಾದದ ಬಗ್ಗೆ ಮಾತಾಡ್ಬೇಕು. ಯಾವಾಗ ಸಮೃದ್ಧಿ ಬಗ್ಗೆ ಮಾತಾಡ್ಬೇಕು. ದೇವರು ಎಂತ ದೇವರು ಎಷ್ಟು ಒಳ್ಳೆಯವನು ಎಂಬುದಾಗಿ ನಾವು ಏನ್ ಮಾಡ್ಬೇಕು, ಸಮೃದ್ಧಿ ಬಗ್ಗೆ ಮಾತಾಡ್ಬೇಕು. ಒಂದಿನ ನಿಮಗೆ ಗೊತ್ತು, ಮೊದಲೇ ಅರಸು 3ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳ್ತದೆ ನೋಡಿ, 9ನೇ ವಚನ ಹಾಕಿ. ಅಲ್ಲ, ಫಸ್ಟ್ ಕಿಂಗ್. ಓಕೆ, ಓದಮ್ಮ. ಆದ್ದರಿಂದ ಹಾ. ಅದನ್ನು ಆಳುವುದಕ್ಕೂ ನ್ಯಾಯಗಳನ್ನು ಕಂಡುಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸು. ಈ ಮಹಾಜನಾಂಗವನ್ನು ಆಳಲು. ನೋಡಿ, ಸಾಲಮೋನ್ ಕೇಳ್ತಾ ಇದ್ದಾನೆ, ನಾನು ಈ ಜನರನ್ನು ಆಳುವುದಕ್ಕೆ ನನಗೆ ಏನ್ ಬೇಕು? ಸಾಮರ್ಥ್ಯರು ಯಾರು ಎಂದು ವಿಸ್ಡಮ್, ಜ್ಞಾನ ಬೇಕು. ನೋಡಿ, ಆದುದರಿಂದ ನಿನ್ನ ಜನರಿಗೆ ನ್ಯಾಯ ವಿಚಾರಿಸಲು, ಒಳ್ಳೆಯದನ್ನು ಕೆಟ್ಟದನ್ನು ತಿಳಿಸುವ ಹಾಗೆ ನಿನ್ನ ಸೇವಕನಿಗೆ ಜ್ಞಾನವನ್ನು ಹೃದಯವನ್ನು ಕೊಡಬೇಕು. ಈ ನಿನ್ನ ಬಹು ಗುಂಪಾದ ಜನರನ್ನು ನ್ಯಾಯ ವಿಚಾರಿಸುವುದಕ್ಕೆ. ಅಲ್ಲೂಯ. ಹಲ್ಲೆಲೂಯಾ. 13ನೇ ವಚನ ಏನ್ ಹೇಳ್ತೀವಿ ನೋಡಿ, ಅದರಲ್ಲಿ ಇದಲ್ಲದೆ ಹಾ. ನೀನು ಹೇಳತಕ್ಕದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಹಾ. ನಿನ್ನ ಜೀವಮಾನದೆಲ್ಲ ಹಾ. ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನು ಇರುವುದಿಲ್ಲ. ನೋಡಿ, ಇಲ್ಲಿ ಏನ್ ಹೇಳ್ತದೆ? ಆಶೀರ್ವಾದ, ಘನತೆ, ಗೌರವ ಯಾರಿಂದ ಬರ್ತದೆ? ಬೈಬಲ್ ವಾಕ್ಯ ಹೇಳ್ತದೆ 13ನೇ ವಚನ, ನೀನು ಜ್ಞಾನವನ್ನು ಕೇಳಿದ್ದರಿಂದ ಇದರ ಜೊತೆಯಲ್ಲಿ ಏನ್ ಬರ್ತದೆ? ಐಶ್ವರ್ಯ, ಘನತೆ. ಸಮಾನನಾದ ಅರಸನು ಇನ್ನೊಬ್ಬನಿಲ್ಲ. ನೋಡಿ, ಬೈಬಲ್ ಹೇಳ್ತದೆ ಆಶೀರ್ವಾದ ಯಾರಿಂದ ಬರ್ತದೆ? ಎಲ್ಲಿಂದ ಬರ್ತದೆ? ಓಕೆ, ಈಗ ನಮಗೆಲ್ಲ ಒಂದು ಪ್ರಶ್ನೆ ಇದೆ. ಏನಂತ? ಎಲ್ಲಾದ್ರಲ್ಲೂ ಒಂದು ಪ್ರಶ್ನೆ ಇದೆ. ದೇವರು ಕೊಟ್ರೆ ಮತ್ತೆ ಹಿಂದೆ ತೆಗೆದುಕೊಳ್ತಾರ? ದೇವರು ಒಂದು ವೇಳೆ ನಮಗೆ ಕೊಟ್ರೆ ಹಿಂದೆ ತೆಗೆದುಕೊಳ್ತಾರೆ, ವಾಪಸ್ ತೆಗೆದುಕೊಳ್ತಾರ? ಅನೇಕರಲ್ಲಿ ನಮಗೆ ಪ್ರಶ್ನೆ ಇದೆ. ಈಗ ನನ್ನ ಮಗ ಸತ್ತಾಗ ಜನ ಹೇಳಿದ್ರು, ದೇವರು ಕೊಟ್ಟ, ದೇವರು ತೆಗೆದುಕೊಂಡ. ಇವತ್ತು ಮನುಷ್ಯನ ಪ್ರಶ್ನೆ ನೋಡು. ಕೆಲವರು ಎಕ್ಸಾಂಪಲ್ ಹೇಳಿ, 1000 ಹೂಗಳಲ್ಲಿ ಯಾವ ಹೂ ಚೆನ್ನಾಗಿದೆಯೋ ಅದನ್ನ ದೇವರು ಎತ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಬಟ್ ನಾನು ಹೇಳ್ತೀನಿ, ಖಂಡಿತವಾಗಿ ಹೇಳ್ತೀನಿ, ದೇವರು ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ವಾಪಸ್ ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಹೇಗೆ ಹೇಳ್ತೀರಾ ಪಾಸ್ಟ್ರೇ? ಈಗ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ಸೈತಾನಿಕ್ ಪವರ್ ಇದೆಯಾ? ಇದೆ ಅನ್ನೋರು ಎಷ್ಟು ಜನ? ಇಲ್ಲ ಅನ್ನೋರು? ಸೈತಾನಿಕ್ ಪವರ್ ಇದೆ. ಸೈತಾನಿಗೆ ಪವರ್ ಇದೆ. ಸೈತಾನ್ ಎಂತವನಾಗಿದ್ದ? ದೇವರ ಹತ್ರ ಇದ್ದಾಗ ಒಳ್ಳೆ ವರ್ಷಿಪ್ ಲೀಡರ್, ಒಳ್ಳೆ ಜ್ಞಾನವಂತ, ಪವರ್ ಇತ್ತು. ಆದ್ರೆ ಬೈಬಲ್ ಹೇಳ್ತದೆ ಅವನ ಹತ್ರ ಪವರ್ ಇದೆ, ಇವತ್ತು ತೆಗೆದುಕೊಂಡಿಲ್ಲ. ಸೈತಾನ್ ಹತ್ರನೇ ಪವರ್ ತೆಗೆದುಕೊಳ್ಳದೆ ಇರೋ ದೇವರು ಇನ್ ಕಾಂಜಾ ಬಿದ್ದಿ ಒಂದು ಸೈಟ್ ಹಾದ ಹೋದ್ರೆ, ಒಂದು ಮನೆ ಹೋದ್ರೆ, ಒಂದು ಬೈಕ್ ಹೋದ್ರೆ ತೆಗೆದುಕೊಳ್ತಾರ? ಹಲ್ಲೆಲೂಯ.
ಅವನ ಹತ್ರನೇ ಬಿಟ್ಟಿರ್ಬೇಕಾದ್ರೆ ನಿಮ್ಮ ಹತ್ರ ಇರೋದನ್ನ ದೇವರು ಕದ್ಕೊಳ್ತಾರ? ಆಸೆ ಪಡ್ತಾರ? ದೇವರು ಕೊಟ್ಟ ಮೇಲೆ ಅದು ಗ್ರಾಂಟೆಡ್ ನಿನಗೆ, ಅದು ನಿನಗೇನೆ. ನಾವು ಮಕ್ಕಳು ಅಲ್ವಾ? ಸೈತಾನ ಹತ್ರನೇ ತೆಗೆದುಕೊಳ್ದೇ ಇರೋದು ನಾವು ಮಕ್ಕಳು ನಮ್ಮ ಹತ್ರ ತೆಗೆದುಕೊಳ್ತಾರ? ಅಲ್ಲೂಯ್ಯ. ನೋಡಿ, ಸೈತಾನಿಗೆ ದೇವರಿಂದಲೇ ಅಧಿಕಾರ ಸಿಕ್ತು ಅಲ್ವಾ? ಇವತ್ತು ಬಹಳ ಜನರ ಕಂಪ್ಲೇಂಟ್ ದೇವ್ರು ತೆಗೆದುಕೊಳ್ತಾರೆ. ಅಲ್ಲೂಯ್ಯ, ಅಲ್ಲೂಯ್ಯ. ದೇವ್ರೇ ಇದು ನ್ಯಾಯನಾ? ಈಗ ನಾವು ನೋಡೋಣ, ದೇವರ ಮೇಲೆ ಕಂಪ್ಲೇಂಟ್ ಏನ್ ಗೊತ್ತಾ? ದೇವರೇ ನೀನ್ ಯಾಕೆ ತೆಗೆದುಕೊಂಡೆ, ಇದು ನ್ಯಾಯನಾ, ಇದು ಸರಿನಾ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ನೋಡಿ, ನಾನು ಹೇಳ್ತೀನಿ, ದೇವರಿಗೆ ಕೊಡೋದು ಮಾತ್ರ ಗೊತ್ತು, ತೆಗೆದುಕೊಳ್ಳೋದು ಗೊತ್ತಿಲ್ಲ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಆಮೇಲೆ ದೇವರಿಗೆ ಕೊಡೋದು ಗೊತ್ತು. ಹಾಗಾದ್ರೆ ಪಾಸ್ಟ್ರೇ, ಯೋಬನ ಸ್ಟೋರಿ ಏನು? ಯೋಬನ ಸ್ಟೋರಿ ಏನು ಪಾಸ್ಟ್ರೇ? ನೋಡಿ, 1:21 ಹಾಕಪ್ಪ. ಏನು ಇಲ್ಲದವನಾಗಿ ಕತ್ತಿಸಿ ಹೋಗ್ತೇನೆ. ನೋಡಿ, ಏನಿಲ್ಲದೆ ಬಂದೆ. ಈಗ ಏನಿಲ್ಲದೆ ಬದುಕಲಿಕ್ಕೆ ಸಾಧ್ಯನಾ? ಊಟ ಇಲ್ಲ ಅಂದ್ರೆ ಬದುಕಲಿಕ್ಕೆ ಸಾಧ್ಯನಾ? ಬೈಕ್ ದೇವರು ಕೊಡ್ತಾರೆ ಅಂತ ಹೇಳಿ ಬೈಕ್ ಪೆಟ್ರೋಲ್ ಇಲ್ಲದೆ ಓಡಿಸ್ಲಿಕ್ಕೆ ಸಾಧ್ಯನಾ? ದೇವರಿದ್ದಾನೆ, ನನ್ನ ಮನೆ ಬಾಡಿಗೆನೆ ಕೊಡಲ್ಲ ಅಂದ್ರೆ ಮನೆಯವನೇನ್ ಮಾಡ್ತಾನೆ? ಗಂಟೆ ಮುಟ್ಟೆ ಕತ್ತಿ ಹೊರಗಡೆ ಹಾಕ್ತಾನೆ ಅಲ್ಲೋ? ಏನಿಲ್ಲದೆ ಊಟ ಮಾಡ್ಲಿಕ್ಕೆ ಆಗುತ್ತಾ? ಎಲೆಕ್ಟ್ರಿಕಲ್ ಬಿಲ್ ಕಟ್ಟಕ್ ಆಗುತ್ತಾ? ಬಾಡಿಗೆ ಕಟ್ಟಕ್ ಆಗುತ್ತಾ? ಅಲ್ಲೂಯ್ಯ. ಯಾಕಂದ್ರೆ ಈ ಲೋಕದಲ್ಲಿ ನಮ್ಗೆ ಬೇಕು, ಇದೆಲ್ಲ ನಾವು ಅಭಿವೃದ್ಧಿಯಾಗಿ ಬೇಕು. ಕೆಳಗಿನ ವಚನ ನೋಡಪ್ಪ, ಅದೇ ವಚನ ಎಷ್ಟು? 21. ಯೆಹೋವನೇ ಕೊಟ್ಟನು, ಯೆಹೋವ ನಾಮಕ್ಕೆ ಹಲ್ಲೆಲೂಯಾ. ಫಸ್ಟ್ ವಾಕ್ಯ ಏನ್ ಹೇಳ್ತಾ ಇದೆ? ಯೆಹೋವನು ಕೊಟ್ಟನು. ಕರೆಕ್ಟಾ? ಯೆಹೋವನೇ ಕೊಡೋದು. ಎರಡನೇ ವಾಕ್ಯ ಏನ್ ಹೇಳ್ತಾ ಇದೆ? ಯೆಹೋವನೇ ತೆಗೆದು. ಈಗ ನಾನು ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. 1947 ಆಗಸ್ಟ್ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಕರೆಕ್ಟಾ? ಯಾರಿಂದ ಸಿಕ್ತು? ನೆಹರುವಿಂದ ಸಿಕ್ತು. ನೆಹರುವಿಂದ ಸಿಕ್ತು. ಯಾರಿಂದ ಸಿಕ್ತು? ನೆಹರುವಿಂದ. ನೋಡಿ, 1947 ಸ್ವತಂತ್ರ ಸಿಕ್ಕಿದ್ದು ಕರೆಕ್ಟೇ. ಫಸ್ಟ್ ಲೈನ್ ಕರೆಕ್ಟ್ ಆಗಿದೆ. ಎರಡನೇ ಲೈನ್ ಏನಿದೆ? ನಾನೇನು ಹೇಳಿದೆ? ನೆಹರುವಿಂದ ಸಿಕ್ತು. ಅದು ರಾಂಗ ರೈಟಾ? ರಾಂಗ್. ಯಾರಿಂದ ಸಿಕ್ತು? ಗಾಂಧೀಜಿ ಕೆಲವರು. ಓಕೆ, ಅಂದ್ರೆ ಫಸ್ಟ್ ಲೈನ್ ರೈಟ್ ಆಗಿದೆ, ಎರಡನೇ ಲೈನ್ ಏನಾಗಿದೆ? ರಾಂಗ್ ಆಗಿದೆ. ಇವತ್ತು ಎಷ್ಟು ಜನ ಒಪ್ಕೊಳ್ತೀವಿ ಎರಡನೇ ಲೈನು ರೈಟ್ ಆಗಿದೆ ಎಂಬುದಾಗಿ? ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಯೋಬನ ಲೈಫ್ ಅದಾದ್ಮೇಲೆ ಯೋಬ ಒಂದು ಮಾತು ಹೇಳ್ತಾನೆ, ನಾನು ಹೆದರ್ತಾ ಏನು ಮಾಡ್ತೀನೋ ಅದೇ ನನಗೆ ಸಂಭವಿಸ್ತದೆ. ನಾನು ಒಪ್ಕೊಳ್ತಾನೆ, ನಾನು ಮಾತಾಡಿದ ಮಾತು ರಾಂಗ್ ಇದೆ ಎಂಬುದಾಗಿ ಒಪ್ಕೊಳ್ತಾನೆ. ಇವತ್ತು ಯೋಬನೇ ಒಪ್ಕೊಳ್ತಾ ಇದ್ದಾನೆ ಅಂದ್ರೆ ನಾವು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ದೇವರಿಂದಲೇ ರಾಂಗ್ ಬರೋದು, ರೈಟ್ ಬರೋದಂತ ಹೇಳಿ ಇವತ್ತು ದೇವರೇ ಕೊಟ್ಟನು, ದೇವರೇ ತೆಗೆದುಕೊಂಡನು, ದೇವರ ನಾಮಕ್ಕೆ ಮಹಿಮೆ ಆಗಲಿ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ನೋಡಿ, ನೀವು ಈ ವಾಕ್ಯ ಓದಿದ್ಮೇಲೆ ನಾವೇನು ಓದಿದ್ವಿ? ಯೋಬನು ಉದ್ದೇಶದಲ್ಲಿ ಗರ್ಭ ಶ್ರೀಮಂತನಾಗಿದ್ದ, ಅವನಿಗೆ ಒಂಟೆ ದನ ಕರು ಎಲ್ಲ ಇತ್ತು. ಅವನನ್ನು ದೇವರು ಕೈ ಹಚ್ಚುವ ಕೆಲಸವನ್ನು
ದೇವರು ಆಶೀರ್ವಾದ ಮಾಡಿದ್ರಂತ ಯಾರು ಅಗ್ರಿ ಮಾಡ್ಕೊಳ್ತಾ ಇದ್ದಾರೆ? ಸೈತಾನ. ನೋಡಿ ಈಗ 21ನೇ ವಚನ ಮತ್ತೊಂದ್ಸಲ ಓದ್ರಿ. 12ನೇ ವಚನ ಓದ್ರಿ. 1:12 ಓದ್ರಿ. ಯೆಹೋವನು ಹಾ. ಸೈತಾನನಿಗೆ ಹಾ. ಅವನ ಸ್ವಾಸ್ಥ್ಯವೆಲ್ಲ ನಿನ್ಮೇಲಿದೆ. ಹಾ. ನೋಡು, ಆದರೆ ಅವನ ಮೈ ಮೇಲೆ ಮಾತ್ರ ಕೈ ಓಕೆ, ಹಾಕಬೇಡ. ಇಲ್ಲಿ ದೇವರು ಹೇಳ್ತಾರೆ. ಅಲ್ಲಿಂದ ಎಲ್ಲಿ ಹೋದಂತ ಬೈಬಲ್ ಹೇಳ್ತದೆ? ಇಲ್ಲಿ ಕೇಳ್ಬೇಕು. 2:7 ಓದಮ್ಮ. ಯೋಬ 2:7. ಆಗ ಸೈತಾನನು ಹಾ. ಯೆಹೋವನ ಸನ್ನಿಧಾನದಿಂದ ಹೊರಟು ಹಾ. ಯೆಹೋವನ ಅಂಗಾಲು ಮೊದಲುಕೊಂಡು ಹಾ. ನಡನೆತ್ತಿನವರೆಗೂ ಕೆಟ್ಟ ಕುರುಬ ಎಲ್ಲಿ ಹೋದ್ನಂತೆ? ದೇವರ ಸನ್ನಿಧಾನದಿಂದ ಎಲ್ಲಿ ಹೋದಂತೆ? ಯೋಬನ ಹತ್ರ ಹೋಗ್ತಾ ಇದ್ದಾನೆ. ಅಲ್ಲೆಲ್ಲೂಯ. ಅಂದ್ರೆ ಅರ್ಥ, ಬಾಧೆ ಕೊಡೋರು ಯಾರು? ದೇವರ. ರೋಗ ತರೋರು ಯಾರು? ಆಶೀರ್ವಾದ ಮಾಡೋರು ಯಾರು? ಎಲ್ಲರೂ ದೇವರಿಗೆ ವಿಲನ್ ಆಗಿ ನೋಡ್ತಾ ಇದ್ದೀವಿ. ಭೂಮಿಯಲ್ಲಿರುವಂತ ಎಲ್ಲ ಜನರು ದೇವರಿಗೆ ವಿಲನ್ ಆಗಿ ನೋಡ್ತಾ ಇದ್ದೀವಿ. ನೋಡಿ, ಒಂದು ನಷ್ಟದ ಹಿಂದೆ, ಒಂದು ದರಿದ್ರತನದ, ಚೆನ್ನಾಗಿ ತಿಳ್ಕೊಳ್ಳಿ, ಒಂದು ದರಿದ್ರದ ಹಿಂದೆ, ಒಂದು ನಷ್ಟದ ಹಿಂದೆ, ನಮ್ಮ ಮೈಂಡ್ ಡಿಪ್ರೆಷನ್ ಹಿಂದೆ ಯಾರು ಕೆಲಸ ಮಾಡ್ತಾ ಇದ್ದಾರೆ? ಯಾರು ಕೆಲಸ ಮಾಡ್ತಾರೆ? ದರಿದ್ರದ ಹಿಂದೆ. ನಾವು ದರಿದ್ರವಾಗಿ ಬದುಕಬೇಕು, ನಾವು ರೋಗದಲ್ಲಿ ಬದುಕಬೇಕು, ನಾವು ಬಾಧೆ ಪಡಬೇಕು, ನಾವು ಕಷ್ಟ ಪಡಬೇಕು. ಅದ್ರ ಹಿಂದೆ ಯಾರಿದ್ದಾರೆ? ಸೈತಾನ ಇದ್ದಾರೆ. ಹಲ್ಲೆಲೂಯ. ಕರೆಕ್ಟಾ? ಇದೆಲ್ಲ ದೇವರಿಂದ ಬರಲ್ಲ. ಯಾವಾಗ್ಲೂ ತಿಳ್ಕೊಳ್ಳಿ, ಒಂದು ಬಾಧೆ, ಒಂದು ಮೈಂಡ್ ಹಾಳಾಗ್ತಾ ಇರೋದು ಅಂದ್ರೆ ಕಾರಣ ಯಾರು? ಸೈತಾನ. ಆದ್ರೆ ದೇವರ ಪ್ರಸನ್ನತೆ ಕೆಳಗೆ ನಾವು ಬರುವಾಗ ಒಂದು ಎವಿಡೆನ್ಸ್ ಇರ್ತದೆ. ನಾನು ಇವತ್ತು ಚರ್ಚಿಗೆ ಬಂದಿದ್ದೀನಿ, ನಾನು ಸಂತೋಷವಾಗ್ಲಿಕ್ಕೆ ಕಾರಣ ನೋಡಿ, ಕೆಲವೊಂದ್ಸಲ ನಾವು ಆರಾಧನೆ ಮಾಡ್ತಾ ಇರ್ಬೇಕು, ವಾಕ್ಯ ಕೇಳ್ತಾ ಇರ್ಬೇಕಾದ್ರೆ ವಾಕ್ಯದಲ್ಲಿ ನಮ್ಮ ಮೈಯೆಲ್ಲ ಜುಮ್ ಅನ್ನುತ್ತೆ. ಒಂಥರ ಕೂದಲ ಎಲ್ಲ ಗುಳ್ಳೆ ತರ ಆಗುತ್ತೆ, ಮೈಯೆಲ್ಲ ಬೆಚ್ಚಗಾಗುತ್ತೆ, ನಗ್ತೀವಿ, ಅಳ್ತೀವಿ. ಇದು ಕಾರಣ ಯಾರು? ಅದ್ರ ಹಿಂದೆ ದೇವರಿದ. ನಾವು ಸಂತೋಷ ಪಡ್ತಾ ಇದೀವಿ ಅಂದ್ರೆ ಕಾರಣ ಯಾರು? ದೇವರು. ಸೈತಾನ್ ಬಂದ್ರೆ ಏನ್ ಮಾಡ್ತಾನೆ? ಅವನದೊಂದು ಎವಿಡೆನ್ಸ್ ಇದೆ. ಜಗಳ ಹಾಕೋದು, ಗಲಿಬಿಲಿ ಮಾಡೋದು, ಕೋಪ ಎಬ್ಸೋದು, ಅಳಿಸೋದು, ದುಃಖಿಸೋದು, ವೇದನೆ ಪಡೋದು, ದರಿದ್ರದಲ್ಲಿ ಇರೋದು, ಲಾಸ್ ಆಗೋದು, ಕಾಯಿಲೆ ಬರೋದು, ಇವೆಲ್ಲ ಸಿಂಪ್ಟಮ್ಸ್ ಯಾರಿಂದ? ಸೈತಾನ್ನಿಂದ. ದೇವರಿದ್ರೆ ಏನ್ ಗುರ್ತು? ದೇವರಿದ್ರೆ ಏನ್ ಗುರ್ತು? ಸಂತೋಷಿಸುವುದು, ಆನಂದಿಸುವುದು. ದೇವರ ಆರಾಧನೆಯಲ್ಲಿ, ವಾಕ್ಯದಲ್ಲಿ ಕೇಳ್ತಾ ಇರ್ಬೇಕು ಅನ್ಸುತ್ತೆ. ಮೈಯೆಲ್ಲ ಬೆಚ್ಚಗಾಗೋದು, ಮೈಯೆಲ್ಲ ತಣ್ಣಗಾಗೋದು, ಒಂಥರ ಸ್ಪರ್ಶ ಆದಂಗೆ ಆಗೋದು. ಇದೆಲ್ಲ ದೇವರ ಒಂದು ಎವಿಡೆನ್ಸ್. ಆದ್ರೆ ಸೈತಾನ್ ಎವಿಡೆನ್ಸ್ ಗಲಿಬಿಲಿ, ಜಗಳ, ಹೊಟ್ಟೆ ಕಿಚ್ಚು, ಕೋಪ, ಅಳೋದು, ದುಃಖಿಸೋದು, ವೇದನೆ ಪಡೋದು, ದರಿದ್ರತನದಲ್ಲಿರೋದು, ಲಾಸ್ ಆಗೋದು. ಇವೆಲ್ಲ ಸಿಂಪ್ಟಮ್ಸ್ ಯಾರಿಂದ? ದೇವರಿಂದಲ್ಲ, ಸೈತಾನಿಂದಲ್ಲ. ಹಾಗಾದ್ರೆ ದೇವರಿದ್ರೆ ಏನ್ ಗುರುತು? ಹೇಳ್ಬೇಕು ನೀವು. ಸಮಾಧಾನವಾಗಿರೋದು, ನೆಮ್ಮದಿಯಾಗಿರೋದು. ಹಲ್ಲೆಲೂಯಾ. ಬೇರೆ ನಮ್ಮ ಲೈಫಲ್ಲಿ ಜಗಳ, ಗಲಿಬಿಲಿ, ಕೋಪ, ಅಳೋದು, ದುಃಖಿಸೋದು, ವೇದನೆ ಪಡೋದು, ದರಿದ್ರತನದಲ್ಲಿರೋದು, ಲಾಸ್ ಆಗ್ತಾ ಇದೆ ಜೀವನದಲ್ಲಿ, ಎಲ್ಲ ಲಾಸ್ಗಳು ಆಗ್ತಾ ಇದೆ ಅಂದ್ರೆ ಇವತ್ತು ನಾವು ಕಮೆಂಟ್ ಮಾಡೋಣ. ಯಾಕಂದ್ರೆ ದೇವರಿಂದ ಬರೋದೆಲ್ಲ ಒಳ್ಳೇದು, ಆದ್ರೆ ಸೈತಾನಿಂದ ಬರೋದೆಲ್ಲ ಕೆಟ್ಟದು. ನಾವೆಲ್ಲರೂ ಏನ್ ಮಾಡೋಣ? ಕಮೆಂಟ್ ಮಾಡೋಣ. ಯೇಸುವಿನ ನಾಮದಲ್ಲಿ ಸೈತಾನನೇ ತೊಲಗಿ ಹೋಗು, ನಿನಗೆ ಅಧಿಕಾರ ಇಲ್ಲ. ಈ ವಾಕ್ಯ ಕೇಳ್ತಿರ್ಬೇಕಾದ್ರೆ ಸೈತಾನ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಅರ್ಥ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದ್ರೆ ದೇವರ ವಾಕ್ಯ ಕೇಳುವಾಗ ಸೈತಾನಿಗೆ ಅಲ್ಲಿ ಏನಿಲ್ಲ,
ಚಾನ್ಸ್ ಇಲ್ಲ, ಅಧಿಕಾರ ಇಲ್ಲ. ಸೈತಾನ ನಿಮ್ಮ ಕುಟುಂಬವನ್ನು ಬಿಟ್ಟು ಓಡ್ತಾ ಇದ್ದಾನೆ. ಈ ವಾಕ್ಯಗಳನ್ನು ಕೇಳ್ತಿರ್ಬೇಕಾದ್ರೆ ಈಗ ನಮಗೇನು ಒಂದು ಅರಿಕೆ ಆಗಿದೆ ಅಂದ್ರೆ ದೇವರಿಂದ ಬರೋದೆಲ್ಲ ಒಳ್ಳೆಯದು. ಆಮೇಲೆ ಹಲ್ಲೆಲೂಯ. ಸೈತಾನಿಂದ ಬರೋದೆಲ್ಲ ಹಲ್ಲೆಲೂಯ. ಇದು ಕಾರಣ ಯಾರು? ಹಲ್ಲೆಲೂಯ. ಈ ಪ್ರಸಂಗ ನೀವು ಕೇಳ್ತಿರ್ಬೇಕಾದ್ರೆ ಅವನಿಗೇನಾಗ್ತದೆ, ಇನ್ಮೇಲೆ ನನ್ನ ತಲೆ ಇವರು ಏನ್ ಮಾಡ್ತಾರೆ, ತುಳಿದು ಹಾಕ್ತಾರೆ. ಇನ್ನು ಮೇಲೆ ಇವ್ರು ಯಾಕಂದ್ರೆ ಈ ಅರ್ಥ ನಮಗೆ ಆಗಿಲ್ಲ. ಇಷ್ಟು ವರ್ಷಗಳಿಂದ ನಾವು ಚರ್ಚೆಗೆ ಬರ್ತಾ ಇದು ಅರ್ಥ ಎಷ್ಟು ಜನರಿಗೆ ಅರ್ಥ ಆಗಿದೆ ಇವಾಗ ಹಲ್ಲೆಲೂಯ. ದೇವರು ನಮಗೆ ಏನ್ ಮಾಡ್ತಾ ಇದ್ದಾರೆ, ಒಳ್ಳೆಯದಕ್ಕೆ ನಮ್ಮನ್ನ ನೋಡ್ತಾ ಇದ್ದಾರೆ, ಒಳ್ಳೆಯದನ್ನು ಮಾಡ್ಬೇಕೆಂಬುದಾಗಿ ನೋಡ್ತಾರೆ. ಆದ್ರೆ ಸೈತಾನು ಏನ್ ಮಾಡ್ತಾ ಇದ್ದಾನೆ, ನಮ್ಮ ಲೈಫಲ್ಲಿ ಕೆಟ್ಟದ್ದು ನಡಿಬೇಕು. ಎಲ್ಲ ಕೆಟ್ಟದಕ್ಕೆ ಮೂಲ ಕಾರಣ ಯಾರು? ಹಲ್ಲೆಲೂಯ. ಈ ವಾಕ್ಯ ನಿಮ್ಮ ಜೀವನದಲ್ಲಿ ಆರೋಗ್ಯ, ಫೈನಾನ್ಸಿಯಲಿ, ಸ್ಪಿರಿಚುಯಾಲಿಟಿ, ಫಿಸಿಕಲಿ, ಎಮೋಷನಲಿ, ಫೈನಾನ್ಸಿಯಲಿ ದೇವರು ನಿಮ್ಮನ್ನು ಬಿಡುಗಡೆ ಮಾಡಿ. ಹಲ್ಲೆಲೂಯ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ದೇವರು ನಮ್ಮನ್ನು ಎಲ್ಲ ರೀತಿಯಲ್ಲಿ ಅದ್ಭುತ ಮಾಡುವಂತ ಕರ್ತನಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡೋಣ. ಆತನ ಹಾಗೆ ಅದ್ಭುತ ಮಾಡುವವರು ಯಾರಿಲ್ಲ. ಆತನ ಹಾಗೆ ನಮ್ಮನ್ನು ಬಲಪಡಿಸೋರು ಯಾರಿಲ್ಲ. ಫಿಸಿಕಲಿ, ಸ್ಪಿರಿಚುಯಾಲಿಟಿಯಲ್ಲಿ, ಎಮೋಷನಲಿ, ಫೈನಾನ್ಸಿಯಲಿ ದೇವರು ನಮಗೆ ಬಿಡುಗಡೆ ಮಾಡಿದ್ದಾರೆ. ನಾವು ಸಮೃದ್ಧಿಯಾಗಿ ಬದುಕಬೇಕೆಂಬುದಾಗಿ, ಆರೋಗ್ಯವಾಗಿ ಬದುಕಬೇಕೆಂಬುದಾಗಿ ದೇವರು ನಮ್ಮ ಮೇಲೆ ಒಂದು ದೊಡ್ಡ ಕೃಪೆ ನೀಡಿದ್ದಾರೆ. ಯೋಬನ ಲೈಫಲ್ಲಿ ನಾವು ನೋಡಿದ್ವಿ, ಯೋಬನಿಗೆ ಸಮೃದ್ಧಿ ಕೊಟ್ಟಿದ್ದು ದೇವರೇ. ಸಾಲೋಮನ ಲೈಫಲ್ಲಿ ನಾವು ನೋಡಿದ್ವಿ, ಆತನು ಜ್ಞಾನ ಕೇಳ್ದ, ಅದರ ಜೊತೆಯಲ್ಲಿ ಸಮೃದ್ಧಿಯನ್ನು ದೇವರು ದಯಪಾಲಿಸಿಕೊಟ್ಟನೆಂಬುದಾಗಿ ನಾವು ನೋಡ್ತೇವೆ. ದೇವರು ಕೆಟ್ಟದಕ್ಕೆ ದೇವರಲ್ಲ, ದೇವರು ಒಳ್ಳೆಯದಕ್ಕೆ ದೇವರು. ಆಶೀರ್ವಾದ ಮಾಡೋದಕ್ಕೆ ದೇವರು, ಆರೋಗ್ಯ ಕೊಡುವುದಕ್ಕೆ ದೇವರು, ನಮ್ಮನ್ನು ಉನ್ನತವಾಗಿ ನಡೆಸುವನು, ನಾವು ಗೌರವವಾಗಿ ಬದುಕಬೇಕೆಂಬುದಾಗಿ ಎಲ್ಲ ರೀತಿಯಲ್ಲಿ ನಮಗೆ ಸಮೃದ್ಧಿ ಮಾಡುವ ದೇವರಾಗಿದ್ದಾನೆ. ನಮ್ಮ ಕರಗಳನ್ನು ಮೇಲೆತ್ತಿ ಒಂದು ನಿಮಿಷ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯ. ಪರಿಶುದ್ಧನೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. Hallelujah. Thank you, Father. I worship you, Lord. Parishuddhane stotra. Hallelujah. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರು,
ಜೀವನದಲ್ಲಿ ನೀನೇ ಕಾರಣ ಸ್ವಾಮಿ. ದೇವರು ಕೆಟ್ಟದಕ್ಕೆ ದೇವರಲ್ಲ, ದೇವರು ಒಳ್ಳೆಯದಕ್ಕೆ ದೇವರಾಗಿದ್ದಾನೆ. ನನ್ನನ್ನು ಉನ್ನತಿ ಪಡಿಸುವವನು ಆತನು, ನನ್ನ ತಲೆ ಮೇಲೆತ್ತುವವನು ಆತನು, ನನ್ನನ್ನು ದೇವರು ಶುಭ ಕೃಪೆಗಳಿಂದ ತುಂಬಿಸುವನು. ದೇವರು ನನಗೆ ಬರಬೇಕಾದೆಲ್ಲವೂ ದೇವರಿಂದ ಬರುವುದಕ್ಕಾಗಿ ಸ್ತೋತ್ರ. ಆಶೀರ್ವಾದ, ಕೃಪೆ, ಸಮೃದ್ಧಿ ದೇವರೇ ಎಲ್ಲವೂ ನೀನಾಗಿದೆ ಸ್ವಾಮಿ. ನಿನ್ನಿಂದಲೇ ನನ್ನ ಸಮೃದ್ಧಿ, ನಿನ್ನಿಂದಲೇ ನನ್ನ ಆಶೀರ್ವಾದ, ನಿನ್ನಿಂದಲೇ ನನಗೆ ಸೌಖ್ಯ, ನಿನ್ನಿಂದಲೇ ನನಗೆ ಬಿಡುಗಡೆ. ಹಲ್ಲೆಲೂಯಾ. ಶತ್ರುವಿನ ಎಲ್ಲ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ ಸ್ವಾಮಿ. ದೇವರೇ ನನ್ನ ವಿರೋಧವಾಗಿ ಬಡತನ, ನನ್ನ ವಿರೋಧವಾಗಿ ಜಗಳ, ಕಲಿಮೆಲೆ ಕೋಪ, ಅಳೋದು, ದುಃಖಿಸುವುದು, ವೇದನೆ ಪಡೋದು, ದರಿದ್ರತನದಲ್ಲಿ ಇರೋದು ಎಲ್ಲವನ್ನು ಕಳಿಕೊಳ್ಳೋದು ಅದು ದೇವರೇ ನಿನ್ನಿಂದಲ್ಲ ಸ್ವಾಮಿ. ಸೈತಾನನಿಂದ ಇಂಥವುಗಳನ್ನು ತರುವವನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ಸೈತಾನನ ಎಲ್ಲ ಕಾರ್ಯಗಳನ್ನು ಕೊಲ್ಲುತ್ತೇವೆ ಸ್ವಾಮಿ. ಹಲ್ಲೆಲೂಯಾ. ದೇವರೇ ನಾನು ನಂಬುತ್ತೇವೆ ಸ್ವಾಮಿ, ನೀನೊಬ್ಬನೇ ಆಶೀರ್ವಾದ ಕೊಡುವುದಕ್ಕೆ ಯೋಗ್ಯನ ಸ್ವಾಮಿ. ಸೈತಾನ ನಮಗಿರುವಂತ ಎಲ್ಲ ಆಶೀರ್ವಾದಗಳನ್ನು ಕತ್ತುಕೊಳ್ಳುತ್ತಾನೆ. ಕಳ್ಳನು ಕತ್ತುಕೊಳ್ಳುವುದಕ್ಕೆ, ಹಾಡು ಮಾಡುವುದಕ್ಕೆ, ನಾಶ ಮಾಡುವುದಕ್ಕೆ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರೋದಿಲ್ಲ. ನಾನು ನೀವುಗಳಿಗೆ, ನಿಮಗೆ ಜೀವ ಇರಬೇಕು, ನೀವು ಸಮೃದ್ಧಿಯಾಗಿರ್ಬೇಕು, ನೀವು ಚೆನ್ನಾಗಿರ್ಬೇಕು ಎಂಬುದಾಗಿ ನೀವು ಬಂದಿದ್ದೀಯ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ, ಸ್ತೋತ್ರ ಕರ್ತನೆ. ನಿಮ್ಮ ನಾಮ ಮಹಿಮೆಯಾಗಲಿ. ಈಗಿನವರೆಗೂ ಪೋಷಿಸಿ ಕಾಪಾಡಿ ಉನ್ನತವಾಗಿ ನಡೆಸ್ತಾ ಇದ್ದೇವೆ. ಅದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ, ಮಾನ ಮಹಿಮೆ ಕೇಳ್ಕೊಂಡು ಈ ವಾರವೆಲ್ಲ ನಮ್ಮ ಜೊತೆ ಇದ್ದು ಸಂಘ ಇದು ನಮ್ಮ ನಡೆಸಿರಿ, ಪೋಷಿಸಿರಿ, ಎಲ್ಲ ಕೊರತೆಗಳಿಂದ ಬಿಡುಗಡೆ ಮಾಡಿರಿ ಸ್ವಾಮಿ. ನಾಮ ಮಹಿಮೆ ಪಡಿಸಿ. ಬಂದಂತ ಎಲ್ಲ ನಿನ್ನ ಮಕ್ಕಳು ಸ್ವಾಮಿ ಕೇಳಿದ್ದಾರೆ ಸ್ವಾಮಿ. ಒಳ್ಳೆಯದು ದೇವರಿಂದಲೇ ಮಾಡ್ತಾರೆ. ದೇವರು ಕೆಟ್ಟದಕ್ಕೆ ದೇವರೆಲ್ಲ ಇಲ್ಲ ಎಂಬುದಾಗಿ ನಿನ್ನ ವಾಕ್ಯ ನಾವು ಅದು ನಮಗಾಗಿ ಒಳ್ಳೆಯದನ್ನು ಮಾಡ್ತೀಯಾ ಎಂಬುದಾಗಿ ನಾವು ನಂಬುತ್ತೇವೆ ಸ್ವಾಮಿ. ಎಲ್ಲ ಶತ್ರುವಿನ ಕಾರ್ಯಗಳು ಲಯವಾಗಲಿ ಸ್ವಾಮಿ. ಸೈತಾನ ಕಾರ್ಯಗಳು ದೇವರೇ ಹೌದು ಸ್ವಾಮಿ ನಾಶಪಡಿಸುತ್ತೇವೆ ಸ್ವಾಮಿ. ಅವನ ಎಲ್ಲ ದೇವರೇ ಆಲೋಚನೆಗಳನ್ನು ಯೇಸುವಿನ ನಾಮದಲ್ಲಿ ಲಯ ಮಾಡ್ತೇವೆ ಸ್ವಾಮಿ. ನಾವು ಆರೋಗ್ಯವಾಗಿರುವಂತೆ, ಸಮೃದ್ಧಿಯಾಗಿರುವಂತೆ, ನಾವು ಕೈ ಹಚ್ಚುವಂತ ಕೆಲಸಗಳನ್ನು ಆಶೀರ್ವಾದ ಮಾಡುವ ನೀನಾಗಿದೆಯ ಸ್ವಾಮಿ. ಸೈತಾನೆ ಒಪ್ಕೊಳ್ತಾ ಇದ್ದಾನೆ, ನೀನು ಅವನ ಸುತ್ತಲೂ ಬೇಲೆ ಹಾಕಿದೀಯ, ಅವ್ರು ಕೈ ಹಚ್ಚುವಂತ ಕೆಲಸಗಳನ್ನು ನೀನು ಆಶೀರ್ವಾದ ಮಾಡಿದೀಯ ಎಂಬುದಾಗಿ ಸೈತಾನ ಒಪ್ಕೊಳ್ತಾ ಇದ್ದಾನೆ ಸ್ವಾಮಿ. ಹೌದು ಕರ್ತನೆ, ಇವತ್ತು ಮನುಷ್ಯರಾದ ನಾವುಗಳು ಒಪ್ಪುವುದಕ್ಕೆ ರೆಡಿ ಇಲ್ಲ. ಇವತ್ತು ಕರ್ತನೆ ನಿನ್ನ ವಾಕ್ಯದಿಂದ ಮಾತನಾಡಿದೀಯ ದೇವರೇ. ಎಲ್ಲ ಆಶೀರ್ವಾದ ನಿನ್ನಿಂದ ಬರ್ತದೆ ಎಂಬುದಾಗಿ, ಎಲ್ಲ ಆರೋಗ್ಯ ನಿನ್ನಿಂದ ಬರ್ತದೆ ಎಂಬುದಾಗಿ, ಸಮೃದ್ಧಿ ನಿನ್ನಿಂದ ದೇವರೇ, ಪ್ರಾಸ್ಪರಿಟಿ ನಿನ್ನಿಂದ ಬರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮ ನಾಮ ಮಹಿಮೆ ಆಗಲಿ. ಈಗಿನವರೆಗೂ ಸಹಾಯ ಮಾಡಿ ನಡೆಸಿ, ನಾವೆಲ್ಲ ನಮ್ಮ ಜೊತೆ ಇದ್ದು ನಡೆಸಬೇಕೆಂದಾಗಿ ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನ್ನ ಬರಿಕೊಡ್ತೇವೆ ಕರ್ತನೆ. ನಮ್ಮ ಪ್ರಾರ್ಥನೆ ವಾಕ್ಯಗಳು ದೇವರೇ ನಮ್ಮ ಜೀವನದಲ್ಲಿ, ಪ್ರಾರ್ಥನೆ ವಾಕ್ಯಗಳು ನಮ್ಮ ಜೀವನದಲ್ಲಿ ಕೆಲಸ ಮಾಡಲಿ ಎಂಬುದಾಗಿ ನಂಬಿಕೆಯನ್ನು ಹುಟ್ಟಿಸುವನು, ಪೂರೈಸುವನು ಇನ್ನೊಬ್ಬನೇ ಆಗಿದೆಯ ಸ್ವಾಮಿ. ನಮ್ಮನ್ನು ದೇವರೇ ಇನ್ನೂ ಉನ್ನತವಾಗಿ ನಡೆಸು, ಉನ್ನತವಾಗಿ ಬೆಳೆಸು. ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್.